ರೈಟ್. ಓಕೆ, ನೀನಪ್ಪ ಇದೆಲ್ಲ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ವಿ. ಅದಾದ್ಮೇಲೆ ಕ್ವಶನ್ ಪೇಪರ್ ಕೆಲವು ಇಂಪಾರ್ಟೆಂಟ್ ಸಹಕಾರ ಸಂಘ ಡಿಸ್ಕಷನ್ ಮಾಡಿದ್ವಿ. ರೈಟ್. ಮತ್ತೆ ಕೆಲವೊಂದು ಘಾಟ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಹೌದಾ, ಘಾಟ್ಸ್ ಹೇಳಿದ್ವಿ ಯಾವ ಕೂಡಿಸ್ತಾವ ಅಂತ ಡಿಸ್ಕಷನ್ ಮಾಡಿದ್ವಿ. ಹೌದಾ, ನೆಕ್ಸ್ಟ್ ಮತ್ತೆ ಡಿಸ್ಕಸ್ ಮಾಡಿದ್ವಿ ಯಾವ್ದ್ರಿ, ಮಣ್ಣುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಮಣ್ಣುಗಳು. ನೆಕ್ಸ್ಟ್ ಮತ್ತೆ ಯಾವ್ದು, ಮಿಶ್ರ ಲೋಹಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಮತ್ತೆ ನೆಕ್ಸ್ಟ್ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಮಾಡಿದ್ವಿ ರೈಟ್. ಇಲ್ಲಿ ನೋಡ್ರಿ, ಇನ್ನೊಂದು ಕ್ವಶನ್ ಏನಲ್ಲಿ ರೈಲ್ವೆ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರ್ತೈತ್ರಿ. ರೈಲ್ವೆ ಬಗ್ಗೆ ಕ್ವಶನ್ ಫಿಕ್ಸ್ ಇರುತ್ತೆ. ಒಂದು ರೈಲ್ವೆ ತಿಳಿಯಾಗಿರ್ಬೇಕು. ಯಾವುದೇ ಕ್ವಶನ್ ಬರ್ತಕ್ಕಂಥ ನೋಡಿ ರೈಲ್ವೆಗೆ ಸಂಬಂಧಪಟ್ಟ ಒಂದು ಕ್ವಶನ್ ಇರುತ್ತದೆ. ಅದು ಒಂದು ಎಕ್ಸಾಮ್ ಮಿಸ್ ಆದ್ರೂ ಮತ್ತೊಂದು ಎಕ್ಸಾಮ್ ಪಕ್ಕ ಬರೋದಿಲ್ಲ. ಹೌದಾ, ಈಗ ರೈಲ್ವೆ ಫಸ್ಟ್ ಪೈಲ ಮೇಡಮ್ ನೀವು ಹೋಗ್ಬೋದು ರೈಟ್. ರೈಲ್ವೆ ಫಸ್ಟ್ ಪೈಲ ಭಾರತದಲ್ಲಿ ರೈಲ್ವೆ ಬಂದಿರ್ತಕ್ಕಂಥದ್ದು ಯಾವ ವರ್ಷ? 1853. 1853. ಎಲ್ಲಿಂದ ಇಲ್ಲಿವರೆಗೂ? ಮುಂಬೈದಿಂದ ತಾನೆ, ಮುಂಬೈ ಟು ತಾನೆ. ಹೌದಾ, ಈ ರೈಲ್ವೆನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಭಾರತದಲ್ಲಿ? ಲಾರ್ಡ್ ಡಾಲ್ಹೌಸಿ ಅವರ ರೈಲ್ವೆ ಪಿತಾಮಹ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಇದನ್ನೇ ನಾವು ಸ್ಟಾರ್ಟ್ ಮಾಡಿದ್ವಿಲ್ಲ, ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಮುಂಬೈ ಟು ತಾನೆ. ಅದ್ರಲ್ಲಿ ಎಷ್ಟು ಬೋಗಿಗಳಿದ್ದು? 3 ಬೋಗಿಗಳಿದ್ದು. ಅದ್ರ ಹೆಸರೇನ್ ಕೊಟ್ಟಿದ್ರು? ಸಿಂಧ್, ಶಾಹಿದ್, ಸುಲ್ತಾನ್. ಅದ್ರ ಬೋಗಿ ಹೆಸರು ಕೊಟ್ಟಿದ್ರು ಅವಾಗ, ಸಿಂಧ್, ಶಾಹಿದ್, ಸುಲ್ತಾನ್ ಅಂತೇಳಿ. ಹೌದಾ, ಅದ್ ಕ್ವಶನ್ ಕೇಳ್ತಾನ. ಫಸ್ಟ್ ಪೈಲ ರೈಲ್ವೆ ಸ್ಟಾರ್ಟ್ ಮಾಡಿದಾಗ ಅವ್ರ ಬೋಗಿಗಳ 3 ಬೋಗಿ ಇದ್ದು. ಅವು ಎಲ್ಲಿಂದ ಎಲ್ಲಿ ಮಟ್ಟಪ್ಪ ಅಂದ್ರೆ ಮುಂಬೈ ಟು ತಾನೆ. ಅವ್ರ ಹೆಸರು ಏನಪ್ಪಾ ಅಂದ್ರೆ ಸಿಂಧ್, ಶಾಹಿದ್, ಸುಲ್ತಾನ್. ಶಾಹಿದ್, ಸುಲ್ತಾನ್. ಈ ನೆಕ್ಸ್ಟ್ ಕರ್ನಾಟಕದಲ್ಲಿ ರೈಲ್ವೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಮಾರ್ಗ್ ಕಬ್ಬನ್. ಯಾರು? ಮಾರ್ಗ್ ಕಬ್ಬನ್. ಫಸ್ಟ್ ಪೈಲ ನಮ್ ಕರ್ನಾಟಕದಲ್ಲಿ ರೈಲ್ವೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮಾರ್ಗ್ ಕಬ್ಬನ್. ಎಲ್ಲಿ? ಮುಂಬೈ ಟು ಸಾರಿ ಬೆಂಗಳೂರಿನಿಂದ ಜೋಲಾರ್ಪೇಟೆ. ಜೋಲಾರ್ಪೇಟೆ ಪ್ರಸ್ತುತ ತಮಿಳ್ನಾಡಾಗ ಗೊತ್ತಿಲ್ಲ ನಿಮ್ಗೆ. ಹೌದು, ಅವಾಗ ತಮಿಳ್ನಾಡಾಗ ಇತ್ತ, ತಮಿಳ್ನಾಡಾಗ ಪ್ರಸ್ತುತ. ಮುಂಬೈದಿಂದ ಸಾರಿ ಬೆಂಗಳೂರಿಂದ ಜೋಲಾರ್ಪೇಟೆ. ಹೌದಾ, ಜೋಲಾರ್ಪೇಟೆದಾಗ ಫಸ್ಟ್ ಪೈಲ ಏನಪ್ಪಾ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ಟಾರ್ಟ್ ಮಾಡಿದೆ ಯಾವಾಗ ನಮ್ ಕರ್ನಾಟಕದಲ್ಲಿ? 1864, 59 ಕರೆಕ್ಟ್ ಐತೆ. ಜಡ್ಜ್ ಮಾಡಪ್ಪಿ. 64 59 ಯಾರ್ದಾಗ ಇರ್ಬೇಕು. ರೈಟ್, ಫಸ್ಟ್ ರೈಲ್ವೆನ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಿರ್ಬೇಕು ನಿಮಗೆ ಇವೆಲ್ಲ. ನೆಕ್ಸ್ಟ್ ಈ ರೈಲ್ವೆ, ಈ ಪ್ರಸ್ತುತ ರೈಲ್ವೆ ಬೋರ್ಡ್ ಅಧ್ಯಕ್ಷ ಯಾರು? ಅವರು ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್. ಹೌದಾ, ಇನ್ನೊಂದು ರೈಲ್ವೆ ಬೋರ್ಡ್ ಅಂತ ಬರುತ್ತೆ ಅಥವಾ ರೈಲ್ವೆ ಮಂಡಳಿ. ಯಾರೇ? 64 ಇಲ್ಲ, 1864. 1864. ಈ ನೆಕ್ಸ್ಟ್ ರೈಲ್ವೆ ಬೋರ್ಡ್ ಇಂಪಾರ್ಟೆಂಟ್ ಅಪ್ಪಿ ಅಂತ ಸರ್ಚ್ ಮಾಡಿ ನೋಡು. ರೈಲ್ವೆ ಬೋರ್ಡ್ ಪ್ರಸ್ತುತ ಅಧ್ಯಕ್ಷ ಯಾರಂತೆ? ಸಿಇಒ ಅಥವಾ MD ನೇಮಕ ಮಾಡ್ತಾರ. ಅಂದ್ರೆ ಈಗ ಹೆಂಗ ಏರ್ಪೋರ್ಟ್ ಹತ್ರ ಪಿಂಡಿ ಐತ್ಲ ಅಲ್ಲಿ ಏರ್ಪೋರ್ಟ್ ಅಲ್ಲಿ, ಆ ತರ ಇಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ರೈಲ್ವೆ ಬೋರ್ಡ್ ಅತ್ಯಂತ ದೊಡ್ಡದ್ರಿ. ಸತೀಶ್ ಕುಮಾರ್, ಇದು ನೆನಪು ಹೋಗ್ಬೇಕು. ಎಕ್ಸಾಮ್ ಕರೆಂಟ್ ಅಫೇರ್ಸ್ ಇದು. ಪ್ರಸ್ತುತ ರೈಲ್ವೆ ಬೋರ್ಡ್ ಅಧ್ಯಕ್ಷ ಯಾರಪ್ಪ ಅಂದ್ರೆ ಸತೀಶ್ ಕುಮಾರ್. ಈ ನೆಕ್ಸ್ಟ್ ಈ ರೈಲ್ವೆ ಬೋರ್ಡ್ ಐತಲ್ಲ, ಈ ರೈಲ್ವೆ ಬೋರ್ಡ್ ಸ್ಥಾಪನೆ ಆಗಿದ್ದಾಗ ಯಾವಾಗ ಮತ್ತೆ ಅದನ್ನ ಸ್ಥಾಪನೆ ಮಾಡಿದವ್ರು ಯಾರು ನೋಡ್ರಿ? ರೈಲ್ವೆ ಬೋರ್ಡ್ ಸ್ಥಾಪನೆ ಮಾಡಿದ್ದು 1904ರಾಗ. 1904ರಾಗ ಗವರ್ನರ್ ಜನರಲ್ ಯಾರು ಇರ್ತಾರ? ಲಾರ್ಡ್ ಕರ್ಜನ್ ಅವ್ರು ಸ್ಥಾಪನೆ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ. ಈ ರೈಲ್ವೆ ಬೋರ್ಡ್ ಸ್ಟಾರ್ಟ್ ಮಾಡಿದ್ದ ಲಾರ್ಡ್ ಕರ್ಜನ್ ರೀ. ಲಾರ್ಡ್ ಕರ್ಜನ್ 1904ರಲ್ಲಿ. ಈ ನೆಕ್ಸ್ಟ್ ಈ ರೈಲ್ವೆನ ಸ್ಟಾರ್ಟ್ ಮಾಡಿದ್ರು ಲಾರ್ಡ್ ಡಲ್ಹೌಸಿ. ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಲಾರ್ಡ್ ಡಲ್ಹೌಸಿ. ಇನ್ನ ಈ ರೈಲ್ವೆ ಹಳಿಗಳನ್ನ ಟೋಟಲ್ ಅನ್ನು ಜಿಡಿ ಭಾರತದಲ್ಲಿ ಅಭಿವೃದ್ಧಿ ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಅದಾದ ಕ್ವಶನ್. ರೈಲ್ವೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಲಾರ್ಡ್ ಡಲ್ಹೌಸಿ, ಒಪ್ಕೋತೀನಿ. ಆದ್ರೆ ಈ ರೈಲ್ವೆ ಹಳಿಗಳನ್ನ ಹೆಚ್ಚು ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನ ಎಲ್ಲಾ ಒಂದು ದೇಶದಲ್ಲಿ ಅತಿ ಹೆಚ್ಚು ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಲಾರ್ಡ್ ಕರ್ಜನ್. ನಾಳೆ ಕ್ವಶನ್ ಕೇಳ್ತಾನೆ ನಿಮ್ಗೆ, ರೈಲ್ವೆ ಹಳಿ ಅಲ್ಲಿ ಲಾರ್ಡ್ ಡಲ್ಹೌಸಿ ಹಾಕ್ಬಾರ್ದು. ಲಾರ್ಡ್ ಡಲ್ಹೌಸಿ ಹಾಕ್ಬಾರ್ದು. ಯಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್. ರೈಟ್. ಅವಾಗನೇ ಅದಕ್ಕೆ ನೋಡಿ ರೈಲ್ವೆ ಬೋರ್ಡ್ ಸ್ಥಾಪನೆ ಮಾಡಿದ್ರು ಲಾರ್ಡ್ ಕರ್ಜನೆ. ಲಾರ್ಡ್ ಕರ್ಜನ್. ರೈಟ್. ಈ ನೆಕ್ಸ್ಟ್ ಈ ರೈಲ್ವೆ ಹಳಿ ಇರುತ್ತಲ್ಲ, ಹಳಿ ಅದನ್ನ ಅವ್ರ ಡಿಸ್ಟೆನ್ಸ್ ಆಧಾರ ಮೇಲೆ ಡಿವೈಡ್ ಮಾಡ್ತೀವಿ. ಅದನ್ನ ರೈಲ್ವೆ ಹಳಿ ನೋಡಿದ್ರೆ ನೀವು ಅದೆಷ್ಟು ಹತ್ರ ಅಗಲ್ ಎಷ್ಟೈತೆ ಅನ್ನೋದ್ರ ಮೇಲೆ ಡಿವೈಡ್ ಮಾಡ್ತೀವಿ. ಹೌದಾ, ಒಂದು ನ್ಯಾರೋ ಗೇಜು, ಹೌದಾ, ಬ್ರಾಡ್ ಗೇಜು, ಹೌದಾ, ಮೀಟರ್ ಗೇಜು, ಇನ್ನೊಂದು ಲಿಟಲ್ ಗೇಜ್ ಅಂತ ಬರ್ತದೆ. ಹೌದಾ, ಈಗ ಮೀಟರ್ ಗೇಜ್ ಅಂದ್ರೆ ಅದ್ರ ಪಕ್ಕ ಇರ್ತಕ್ಕಂಥ 1 ಮೀಟರ್ ಇರೋದು. ಅದು ಮೀಟರ್ ಗೇಜ್ ಅಂದ್ರೆ ಹೆಸರು. ಮೀಟರ್ ಗೇಜ್ ಅಂದ್ರೆ ಅವೆರಡು ಹಳಿಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ 1 ಮೀಟರ್ ಇರೋದು. ಹೌದಾ, ನೆಕ್ಸ್ಟ್ ಇನ್ನ ನ್ಯಾರೋ ಗೇಜ್ ಅಂದ್ರೆ ಎಷ್ಟು ಹೇಳ್ಬೇಕು? ಅವನ್ನ 0. ಅವನ ನೆನಪಿಟ್ಕೋಬೇಕು. 0.6 ಇರ್ಬೇಕು ನೋಡ. 0.68 ನ್ಯಾರೋ ಗೇಜು. ಮತ್ತೆ ಬ್ರಾಡ್ ಗೇಜು 1.
ಸಾರಿ ಅಪ್ಪಿ ಹೊಡಿಯೋರೆಲ್ಲ ನೆನಪಾರ್ದವು ಅದೆಲ್ಲ ಅವ್ನ ಮೀಟರ್ ನೆನ್ಪಿಟ್ಕೊಂಡು ಹೋಗ್ಬೇಕು. ಒಂದಿಸಿ ಬರೀ ಕೇಳ್ತಾನ ಅವನ. ಮೀಟರ್ ಗೇಜ್ ಅಂದ್ರೆ 1 ಮೀಟರ್, ಹೌದಾ. ನೆಕ್ಸ್ಟ್ ಬ್ರಾಡ್ ಗೇಜ್ ಅಂದ್ರೆ 1.68 ಮೀಟರ್. ಈಗ ನೆಕ್ಸ್ಟ್ ಆದ್ಮೇಲೆ ನ್ಯಾರೋ ಗೇಜ್ ಅಂದ್ರೆ 0.7 ಮೀಟರ್. ಆಯ್ತಾನಲ್ಲಿ ಕಡತಿ ಹೇಳೋಣ ಒಂದ್ಸಲ. ಸೊ ಹೇಳ್ರಣ್ಣ, 4 ಹೇಳ್ಬೇಕು, 3 ಹೇಳ್ರಿ. ಹಾ, ಬ್ರಾಡ್ ಗೇಜ್ 1.6 ಐಪಿ ನೆನ್ಬಿಟ್ಟು ಮೀಟರ್ ಅದಾಗ. ಹಾ ಯಾವ್ದೈತಿ 1.4. ಸ್ಟ್ಯಾಂಡರ್ಡ್ ಗೇಜ್ ಅಂದ್ರೆ 1.4. ನೆಕ್ಸ್ಟ್ 0.6 ನ್ಯಾರೋ ಗೇಜ್. ನೆಕ್ಸ್ಟ್ ನ್ಯಾರೋ ಗೇಜ್ ಅಂತ ಬ್ರಾಡ್ ಗೇಜ್ ಅಂದ್ರೆ ಅದಾದ್ಮೇಲೆ ಮೀಟರ್ ಗೇಜ್, ಇವು 3 ಬರ್ತಾವ. ಸ್ಟ್ಯಾಂಡರ್ಡ್ ಗೇಜ್ ನೋಡೋ ಒಂದ್ಸಲ ಹೇಳ್ಬಿಡ್ತೀನಿ. ನ್ಯಾರೋ ಗೇಜ್ ಅಂದ್ರೆ 0.68 ಅಂತ ಬರೋದು, 0.6 ನ್ಯಾರೋ ಗೇಜ್. ನೆಕ್ಸ್ಟ್ ಮೀಟರ್ ಗೇಜ್ ಅಂದ್ರೆ 1 ಮೀಟರ್, ಹೆಸರಿನಾಗ ಐತಿ. ಮೀಟರ್ ಗೇಜ್ ಅಂದ್ರೆ 1 ಮೀಟರ್. ಈ ನೆಕ್ಸ್ಟ್ ಬ್ರಾಡ್ ಗೇಜ್ ಅಂದ್ರೆ 1.6. ಈ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಸ್ಟ್ಯಾಂಡರ್ಡ್ ಗೇಜ್ ಅಂತ ಬರ್ತೈತೆ 1.4. 1.7 ಅಂತ ಬರ್ಬೇಕು ನೋಡಿ. ಸಾರಿ 0.7 ಅಂತ ಬರ್ಬೇಕು ನೋಡು. ನ್ಯಾರೋ ಗೇಜ್ ಅಂದ್ರೆ 0.7. ಹಾ ಮಂದಿ ನೋಡಿ ಒಂದ್ಸಲ ಹೇಳ್ಬಿಡ್ತೀನಿ, ಕ್ಲಾರಿಟಿ ಮಾಡ್ಕೊ. ನ್ಯಾರೋ ಗೇಜ್ ಅಂದ್ರೆ 0.7 ಮೀಟರ್, ಹೌದಾ. ಈ ನೆಕ್ಸ್ಟ್ ಮೀಟರ್ ಗೇಜ್ ಅಂದ್ರೆ 1 ಮೀಟರ್. ನೆಕ್ಸ್ಟ್ ಬ್ರಾಡ್ ಗೇಜ್ ಅಂದ್ರೆ 1.6 ಮೀಟರ್, ರೈಟ್. ಬ್ರಾಡ್ ಗೇಜ್ ಅಂದ್ರೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಗೇಜ್ ಅಂದ್ರೆ 1.4 ಮೀಟರ್. 1.4 ಮೀಟರ್. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ್ತಾ ನೆನ್ಬಿಟ್ಟು ಹೋಗ್ತೀನಿ, ರೈಟ್. ಈ ನೆಕ್ಸ್ಟ್ ಆದ್ಮೇಲೆ ಈ ರೈಲ್ವೆಗೆ ಸಂಬಂಧಪಟ್ಟಂಗ ಇನ್ನೊಂದು ಪದೇ ಬೇಕಾಯ್ತನ. ಈ ಮೊನ್ನೆ ಇತ್ತೀಚೆಗೆ ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು? ಜಿಂದ್ ಟು ಸೋನಿಪತ್, ಹೌದಾ. ನಮೋ ಗ್ರೀನ್ ಟ್ರೈನ್ ಅಂದ್ರೂ ಒಂದೇ, ಹೌದಾ. ಮತ್ತೆ ಹೈಡ್ರೋಜನ್ ಟ್ರೈನ್ ಅಂದ್ರೂ ಒಂದೇ. ಜಿಂದದಿಂದ ಸೋನಿಪತ್ ಹರಿಯಾಣ. ನೆಕ್ಸ್ಟ್ ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋ ಎಲ್ಲಿ ಸ್ಟಾರ್ಟ್ ಮಾಡಿದ್ರು? ಎಲ್ರಿ? ಕೋಲ್ಕತ್ತಾ. ಅಂಡರ್ ವಾಟರ್ ಮೆಟ್ರೋ, ರೈಟ್. ಈ ನೆಕ್ಸ್ಟ್ ಅದನ್ನ ಯಾವ ನದಿ? ಹೂಗ್ಲಿ ನದಿ. ಕ್ವಶನ್ ಏನ್ ಎಕ್ಸಾಮ್? ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋ ಎಲ್ಲಿಪ್ಪ ಅಂದ್ರೆ ಹೂಗ್ಲಿ ನದಿ. ನೆಕ್ಸ್ಟ್ ಭಾರತದ ಮೊದಲ ಬುಲೆಟ್ ಟ್ರೈನ್ ಸ್ಟಾರ್ಟ್ ಮಾಡಕತ್ತಾರ ಇನ್ನು. ಎಲ್ಲಿಂದ ಎಲ್ಲಿವರೆಗೂ? ಮುಂಬೈ ಟು ಅಹಮದಾಬಾದ್, ಗುಜರಾತ್. ಅಹಮದಾಬಾದ್ ಗುಜರಾತ್ ಬರ್ತಲ್ರಿ, ಮುಂಬೈ ಟು ಗುಜರಾತ್. ಈ ನೆಕ್ಸ್ಟ್ ಇದೇನ್ ಸ್ಟಾರ್ಟ್ ಮಾಡಕತ್ತಾರಲ್ಲ ಬುಲೆಟ್ ಟ್ರೈನ್, ಇನ್ನು ಸ್ಟಾರ್ಟ್ ಮಾಡಕತ್ತಾರ ಇನ್ನು. ಬಟ್ ಅದು ಟ್ರಯಲ್ ಬೇಸ್ ಮೇಲೆ ಆಗತ್ತೆ. ಇದ್ರದ್ದು ಫಸ್ಟ್ ರೈಲ್ವೆ ಸ್ಟೇಷನ್ ಎಲ್ಲಿ ಕೇಳ್ತಾನ? ಎಲ್ಲಿಪ್ಪ ಅಂದ್ರೆ ಸೂರತ್ ದಾಗ ಮಾಡ್ಯಾರ ಅದನ್ನ. ಫಸ್ಟ್ ಹಾಕಿದ್ದೆ, ಮತ್ತೆ ಆಮೇಲೆ ಮಾಡಿದಾರ. ಬಟ್ ಫಸ್ಟ್ ಎಲ್ಲಿಪ್ಪ ಅಂದ್ರೆ ಸೂರತ್ ಒಳಗಡೆ. ಈ ಬುಲೆಟ್ ಟ್ರೈನ್ ಐತಿಲ್ಲ, ಬುಲೆಟ್ ಟ್ರೈನ್ ಯಾವ ದೇಶದ ಸಹಯೋಗದಿಂದ ಮಾಡಕತ್ತೀವಿ? ಜಪಾನ್ ದೇಶದ, ಹೌದಾ. ಬುಲೆಟ್ ಟ್ರೈನ್ ಜಪಾನ್ ದೇಶದ. ನೆಕ್ಸ್ಟ್ ಅದಾದ್ಮೇಲೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಗಳು ಬರ್ತಾವ. ವಂದೇ ಭಾರತ್ ಎಕ್ಸ್ಪ್ರೆಸ್ ನಾ ಕರೆಂಟ್ ಅಫೇರ್ಸ್ ಮಾತಾಡಕತ್ತೀನಿ ಎಲ್ಲ ಸಂಬಂಧಪಟ್ಟಾಗ. ವಂದೇ ಭಾರತ್ ಎಕ್ಸ್ಪ್ರೆಸ್ ಐತಿಲ್ಲ, ಫಸ್ಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಎಲ್ಲಿಂದ ಎಲ್ಲಿವರೆಗೂ ಸ್ಟಾರ್ಟ್ ಮಾಡಿದ್ರು? ಡೆಲ್ಲಿ ಟು ವಾರಣಾಸಿ ಫಸ್ಟ್ ಮಾಡಿದಲ್ರಿ, ಡೆಲ್ಲಿ ಟು ವಾರಣಾಸಿ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಇನ್ನೊಂದು ಹೆಸರು ಐತೆ, ಯಾರು ಹೇಳ್ತೀರಿ? ಟ್ರೈನ್ 18. T18 ಅಂದ್ರೂ ಒಂದೇ, ಮತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಂದೇ, ಹೌದಾ. ಇದ್ರದ್ದು ಸ್ಪೀಡ್ ಎಷ್ಟೈತೆ? ಸ್ಪೀಡ್ 180. ಅದಕ್ಕೆ ನೋಡ್ರಿ ಟ್ರೈನ್ 18 ಅಂತ ಹೆಸರು ಕೊಟ್ಟಾರೆ. 18 ಅಂದ್ರೆ 18, ಅದಕ್ಕೆ 0 ಅಂತ ಕೂಡಿಸ್ಬೇಕು. 180 km/h ಹೋಗ್ತದೆ ಇದು, ಹೌದಾ. ಟ್ರೈನ್ 18 ಅಂತ ಬರೋದು. ಈ ನೆಕ್ಸ್ಟ್ PC ಕ್ವಶನ್ ಕೇಳಿದ್, ಯಾರು ಕ್ವಶನ್ ನೋಡಿ ಗೊತ್ತಾಗತ್ತೆ. ಕರ್ನಾಟಕದ ಮೊದಲ ವಿಸ್ಟಾಡೋಮಾ ಪ್ರಾಜೆಕ್ಟ್ ಐತಿ. ವಿಸ್ಟಾಡೋಮಾ ಪ್ರಾಜೆಕ್ಟ್ ಏನ್? ವಿಸ್ಟಾಡೋಮಾ ಪ್ರಾಜೆಕ್ಟ್ ಅಂದ್ರೆ ಮೊದಲು ಅಂದ್ರೆ ಏನ್ ಹೇಳೋಣ? ಹಾ, ಅದ ಟ್ರೈನ್ ಹೆಂಗಿರುತ್ತದು? ಹಾ, ಅಂದ್ರೆ ಆ ಬೋಗಿ ಟ್ರಾನ್ಸ್ಪರೆಂಟ್ ಇರುತ್ತ್ರಿ, ಗ್ಲಾಸಿಂದ ಇರುತ್ತದ ಬೋಗಿ. ಅದ್ರ ಒಳಗಡೆ ಕುತ್ಕೊಳ್ಳೋದು. ಹೊರಗಡೆ ಇರ್ತಕ್ಕಂಥ ಎಲ್ಲ ಏನಪ್ಪಾ ಅಂದ್ರೆ ಕಾಡು ಪ್ರಾಣಿಗಳು, ಅದು ಅವುಗಳನ್ನ ನೋಡ್ಕೋತ ಹೋಗೋದು. ಒಂಥರ ಟೂರಿಸ್ಟ್ ಮಾಡಿದಂಗೆ ಇದು. ಅದಕ್ಕೆ ವಿಸ್ಟಾಡೋಮಾ ಪ್ರಾಜೆಕ್ಟ್ ಅಂತ ಕರೀತಾರೆ, ವಿಸ್ಟಾಡೋಮಾ ಟ್ರೈನ್ ಅಂತ ಕರೀತಾರೆ. ಆ ಟ್ರೈನ್ ಅನ್ನ ಏನ್ ಕ್ವಶನ್ ಕೇಳಿದ್ರೆ ಫಸ್ಟ್ ಪೈಲ PC ಕ್ವಶನ್, ಇದು ಎಲ್ಲಿಂದ ಎಲ್ಲಿವರೆಗೂ ಪ್ರಾರಂಭ ಮಾಡ್ಯಾರ ಕರ್ನಾಟಕದಾಗತ್ತೆ? ಮಂಗಳೂರು ಟು ಬೆಂಗಳೂರು, ಯಶವಂತಪುರ ಇಲ್ಲ, ಮಂಗಳೂರಿಂದ ಬೆಂಗಳೂರುವರೆಗೂ ವಿಸ್ಟಾಡೋಮಾ ಪ್ರಾಜೆಕ್ಟ್, ಹೌದಾ. ಈ ನೆಕ್ಸ್ಟ್ ಇನ್ನೊಂದು ಕ್ವಶನ್, ನಮ್ಮ ಭಾರತದ ಅತ್ಯಂತ ಐಷಾರಾಮಿ ಟ್ರೈನ್ ಯಾವುದು? ಗೋಲ್ಡನ್ ಚಾರಿಯಟ್ ಯಾವ್ದ್ರಿ? ಭಾರತದ ಅತ್ಯಂತ ಐಷಾರಾಮಿ ಟ್ರೈನ್ ಇದು, ಹೌದಾ. ಒಳಗಡೆ ಹೋದ್ರ ಒಂಥರ ಅರಮನೆದಾಗ ಹೋದಂಗ ಆಗ್ತೈತಿ ಅದೊಂದು ಬೋಗಿಯಲ್ಲಿ. ಸೊ ಅದನ್ನ ಗೋಲ್ಡನ್ ಚಾರಿಯಟ್ ಅಂತ ಕರೀತಾರೆ. ಅದೊಂದು ಟ್ರೈನ್. ಅದನ್ನ ಕೇಳ್ತಾನೆ ಗೋಲ್ಡನ್ ಚಾರಿಯಟ್ ಅನ್ನೋದು ಏನು? ಇದೊಂದು ಐಷಾರಾಮಿ ಟ್ರೈನ್. ಇದು ಐಷಾರಾಮಿ ಅನ್ನೋದು ಟ್ರೈನ್. ಈ ನೆಕ್ಸ್ಟ್ ಈ ಮತ್ತೆ ಕ್ವಶನ್ ಕೇಳ್ತಾನಪ್ಪ ಪದೇ ಅಂದ್ರೆ
ಈ ಟ್ರೇನ್ ಈ ಜೋನ್ಗಳು ಬರ್ತಾವ್ರಿ, ಜೋನ್ಗಳು. ಹೌದಾ, ಇದು ಅಲ್ಲಿ ಅದನ್ನ ಕ್ವಶನ್ ಕೇಳಿ ನೋಡಿಲಿ. ಬಟ್ ನಮ್ ದೇಶದ ಕೇಳುವ ಬೇರೆ ದೇಶಕ್ಕೆ ಏನ್ರಿ ಅಂದ್ರೆ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಎಲ್ಲಿಂದ ಎಲ್ಲಿವರೆಗೆ ಹೋಗೋದು ಅಂತ ಹೇಳಿ, ನ್ಯೂಯಾರ್ಕ್ದಿಂದ ಎಲ್ಲಿ, ನ್ಯೂಯಾರ್ಕ್ದಿಂದ ಏನ್ ಕೊಟ್ಟ ಆಪ್ಷನ್ ಅಂದ್ರೆ ಲಾಸ್ ಏಂಜಲೀಸ್, ನ್ಯೂಯಾರ್ಕ್ ಇಂದ ಲಾಸ್ ನೋಡಿ ಹೆಂಗ್ ಕ್ವಶನ್ ಏನ. ಸೊ ಅದಕ್ಕೆ ಟ್ರೈನ್ ಮೇಲೆ ನಮ್ಗೆ ಕ್ವಶನ್ ಅದು. ಟೋಟಲ್ ಇಲ್ಲಿವರೆಗೆ ಎಷ್ಟು ರೈಲ್ವೆ ಜೋನ್ಸ್ ಗಳದಾವು, ರೈಲ್ವೆ ವಲಯಗಳು 18. ಅದನ್ನು ಸೇರಿ ಈಗ ಹೇಳೋಣ ಅನ್ಸಲ್ಲ ನೀವು ಈಗ. ಹೌದಾ, ನಾ ಹೇಳ್ತೀನಿ ಅದು ಎಲ್ಲಿ ಬರ್ತದೆ ಹೇಳ್ಬೇಕು. ಹೌದಾ, ಉತ್ತರ ವಲಯ ಎಲ್ಲಿ ಬರ್ತೈತಿ, ಡೆಲ್ಲಿ. ಹೌದಾ, ಉತ್ತರ ಮಧ್ಯ ಎಲ್ಲಿ ಬರ್ತೈತಿ, ಉತ್ತರ ಪ್ರದೇಶ ಅಲಹಾಬಾದ್ ಅಲ್ಲ, ಉತ್ತರ ಪ್ರದೇಶ ಅಲಹಾಬಾದ್. ಹೌದಾ, ನೋಡಿ ಅವ್ನು ನೆನಪಿಟ್ಟು ಹೋಗಿ ಒಂದ್ಸಲ ಕೇಳ್ತೀನಿ ಹೇಳ್ಬೇಕು. ಒಂದೇ ಉತ್ತರಪ್ಪ ಅಂತ ಡೆಲ್ಲಿದ ಹೋಗೈತಿ. ಹೌದಾ, ಉತ್ತರ ಮಧ್ಯಪ್ಪ ಅಂದ್ರೆ ಅಲಹಾಬಾದ್, ಉತ್ತರ ಪ್ರದೇಶ್. ರೈಟ್. ಈಗ ನೆಕ್ಸ್ಟ್ ಈಶಾನ್ಯ ವಲಯ ಎಲ್ಲೈತಿ, ಈಶಾನ್ಯದ ಯಾವ್ದ್ರೆ ಗೋರಖ್ಪುರ. ಹೌದಾ, ನೆಕ್ಸ್ಟ್ ಪೂರ್ವ ಎಲ್ಲೈತೆ, ಕೋಲ್ಕತ್ತಾದಾಗ ಐತಿ. ಹೌದಾ, ಪೂರ್ವ ಮಧ್ಯ ಎಲ್ಲೈತಿ, ಹಾಜಿಪುರ. ಹಾಜಿಪುರ ಜಬಲ್ಪುರ, ಹಾಜಿಪುರ. ಹೌದಾ, ಸರ್ಚ್ ಮಾಡಿ ಊರದ್ನ, ಹಾಜಿಪುರ್. ಈ ನೆಕ್ಸ್ಟ್ ಈಶಾನ್ಯ ವಲಯ, ಈಶಾನ್ಯ ಗಡಿ ಗುವಾಹಟಿ, ಈಶಾನ್ಯ ಗಡಿ ಐತ್ರಿ ಗುವಾಹಟಿದಾಗ ಐತಿ. ನೆಕ್ಸ್ಟ್ ಅದಾದ್ಮೇಲೆ ಪೂರ್ವ ಕರಾವಳಿ ಐತಿ, ಭುವನೇಶ್ವರ್ ಒಡಿಸ್ಸಾ. ಪೂರ್ವ ಕರಾವಳಿ ಭುವನೇಶ್ವರ್ ಒಡಿಸ್ಸಾ. ಹೌದಾ, ನೆಕ್ಸ್ಟ್ ಪೂರ್ವ ಕರಾವಳಿ ಅದಾದ್ಮೇಲೆ ಆಗ್ನೇಯ ವಲಯ ಐತಿ, ಆಗ್ನೇಯ ವಲಯ ಹೇಳ್ರಿ ವಿಶಾಖಪಟ್ಟಣ, ಆಗ್ನೇಯ ವಲಯ ಕಡೆದೈತಿ, ಆಗ್ನೇಯ ವಿಶಾಖಪಟ್ಟಣ ಕಡೆದೆ ಆಗ್ನೇಯ ಈಶಾನ್ಯ ವಲಯ. ರೈಟ್. ನೆಕ್ಸ್ಟ್ ದಕ್ಷಿಣ ಎಲ್ಲೈತಿ, ದಕ್ಷಿಣ ಚೆನ್ನೈ ಐತಿ. ದಕ್ಷಿಣ ಮಧ್ಯ ಎಲ್ಲೈತಿ, ಸಿಕಂದ್ರಾಬಾದ್. ಹೌದಾ, ನೆಕ್ಸ್ಟ್ ಮಧ್ಯ ಎಲ್ಲೈತಿ, ಮುಂಬೈ. ಮುಂಬೈ. ನೈಋತ್ಯ ಎಲ್ಲೈತಿ, ಹುಬ್ಬಳ್ಳಿ ಆಗೈತಿ. ನೈಋತ್ಯ ಐತ್ರಿ, ಹುಬ್ಬಳ್ಳಿ ಆಗೈತಿ. ಹೌದಾ, ನೆಕ್ಸ್ಟ್ ನೈಋತ್ಯ ಆದ್ಮೇಲೆ ಈ ಪಶ್ಚಿಮ ಎಲ್ಲೈತಿ, ಪಶ್ಚಿಮನು ಮುಂಬೈನೇ ನೋಡ್ರಿ. ಮಧ್ಯ ಅಂತ ಕೇಳಿದ್ರೆ ಮುಂಬೈ, ಪಶ್ಚಿಮ ಅಂತ ಕೇಳಿದ್ರೆ ಕೂಡ ಮುಂಬೈ. ನೆಕ್ಸ್ಟ್ ಪಶ್ಚಿಮ ಮಧ್ಯ ಜಬ್ಬಲ್ಪುರ್, ಪಶ್ಚಿಮ ಮಧ್ಯ ಯಾವ್ದ್ರಿ ಜಬ್ಬಲ್ಪುರ್. ನೆಕ್ಸ್ಟ್ ವಾಯುವ್ಯ ಯಾವ್ದು ಜೈಪುರ್, ವಾಯುವ್ಯ ಜೈಪುರ್. ಮತ್ತೆ ಯಾವ್ದು ಇನ್ನೊಂದು ಕಲ್ಕತ್ತಾ ಮೆಟ್ರೋ ಅಂತ ಬರ್ತೈತ್ರಿ. ಕಲ್ಕತ್ತಾ ಮೆಟ್ರೋ ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ. ಛತ್ತೀಸ್ಗಢ ಬಿಲಾಸ್ಪುರ. ಇದು ಯಾವ್ದು ಗೊತ್ತಾ, ಆಗ್ನೇಯ ಮಧ್ಯ. ಆಗ್ನೇಯ ಮಧ್ಯ ಅಂತ ಬಂದಾಗ ಬಿಲಾಸ್ಪುರ್ ಕಡೆ ಆಗ್ನೇಯ ರೆಕಾರ್ಡ್ ಆಗ್ತಿರುತ್ತೆ, ಅದಕ್ಕೆ ಹೇಳ್ತಿದ್ದೀನಿ. ಆಗ್ನೇಯ ಮಧ್ಯ ಅಂತ ಕೇಳಿದ್ರೆ ಬಿಲಾಸ್ಪುರ್, ಆಗ್ನೇಯ ಮಧ್ಯ ಅಂದ್ರೆ ಬಿಲಾಸ್ಪುರ್. ಅದಲ್ಲ ಪ್ರದೇಶ ಇವ್ ನೆನಪಿಡು. ಈ ನೆಕ್ಸ್ಟ್ ಈ ಈಗ ನಮ್ಮ ರೈಲ್ವೆನ ಯಾವ ವರ್ಷಕ್ಕೆ 100% ಎಲೆಕ್ಟ್ರಿಫೈ ಮಾಡ್ಬೇಕು ಅನ್ಕೊಂತೀವಿ ನಾವು. 2030, 2030 ಇಶ್ವಿ ನೆನ್ಬಿಡ್ಬೇಕು ಎಲ್ಲ 2030. ಈ ನೆಕ್ಸ್ಟ್ ಹಾಗೆ ಪ್ರಸ್ತುತ ಆಲ್ರೆಡಿ 100% ಎಲೆಕ್ಟ್ರಿಫೈ ಆಗಿರ್ತಕ್ಕಂಥ ರಾಜ್ಯ ಯಾವ್ದೇ ಓನ್ಲಿ ನಾ ಹೇಳ್ತಿರೋದು ರೈಲ್ವೆ. ಯಾರು ಹೇಳ್ಬೋದು? ನನ್ ಕ್ವಶನ್ ಯಾವ್ದಾದ್ರೆ ಯಾವ ರಾಜ್ಯ 100% ಆಲ್ರೆಡಿ ಎಲೆಕ್ಟ್ರಿಫೈ ಆಗೈತಿ ರೈಲ್ವೆ? ಅಲ್ಲೇ ಮ್ಯಾಲ ಐತಿ ನೋಡ್ರಿ, ರಾಜಸ್ಥಾನ ಮ್ಯಾಲ. ಹರಿಯಾಣ. ಯಾವ್ದ್ರೆ 100% ಎಲೆಕ್ಟ್ರಿಫೈ ಆಗಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ಎತ್ರ ಒಳಗಡೆ ರೈಲ್ವೆ ಒಳಗಡೆ, ಅದ್ಯಾವ್ದು ಹರಿಯಾಣ. ನೆಕ್ಸ್ಟ್ 100% ಎಲೆಕ್ಟ್ರಿಫೈ ಆಗಿರ್ತಕ್ಕಂಥ ರೈಲ್ವೆ ಯಾವುದು? ಕೊಂಕಣ ರೈಲ್ವೆ ರೀ. ಕೊಂಕಣ ರೈಲ್ವೆ ಗೊತ್ತೊಂದು ಕೊಂಕಣ ರೈಲ್ವೆ. ಹೌದಾ, ಕೊಂಕಣ ರೈಲ್ವೆ ಎಲ್ಲಿಂದ ಹೋಗೋದು? ಮುಂಬೈಗೂ ಮಂಗಳೂರು. ಮತ್ತೆ ಅಂದ್ ಕ್ವಶನ್ ಕೇಳ್ತಾನ, ಈ ಕೊಂಕಣ ರೈಲ್ವೆ ಎಲ್ಲಿಂದ ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿ. ಮುಂಬೈದಿಂದ ಮಂಗಳೂರು ಲಭ್ಯದ, ನಮ್ಮ ಕಡೆ ಮಂಗಳೂರು. ಇದು ಫಸ್ಟ್ 100% ಎಲೆಕ್ಟ್ರಿಫೈ ಆಗಿರ್ತಕ್ಕಂಥದ್ದು, ರೈಟ್, ಗೊತ್ತರಿ. ಈ ನೆಕ್ಸ್ಟ್ ನಾ ಹೇಳ್ತಿರೋದು ಮಾತಾಡ್ತಿರೋದು ರೈಲ್ವೆಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್. ಅರದಪ್ಪಿ ರೈಟ್. ರೈಲ್ವೆ ಬೋರ್ಡ್ ಅಧ್ಯಕ್ಷ ಯಾರ್ದಾರ ಈಗ? ಕ್ಯಾಚ್ ಮಾಡ್ಕೋಬೇಕಾ ಹೇಳಕತ್ತೀನಿ. ಅದ ಹೇಳಿದ್ ವೇಸ್ಟ್ ಆಗಬಾರ್ದು, ಕ್ಯಾಚ್ ಮಾಡ್ಕೋಬೇಕು, ಮತ್ತೆ ರೀಪ್ರೊಡ್ಯೂಸ್ ಮಾಡ್ಬೇಕು. ಸುಮ್ನೆ ಹಂಗ ಹೋಗ್ಲಿ ಬಿಡ್, ಮುಂದೆ ಹಂಗ ಹೊಂಟಾರ ಹೋಗ್ಲಿ ಬಿಡಬಾರ್ದು. ಟೈಮ್ ವೇಸ್ಟ್ ಆಗ್ತದೆ, ಮತ್ ಎನರ್ಜಿ ವೇಸ್ಟ್, ಟೈಮ್ ವೇಸ್ಟ್, ಎಲ್ಲ ವೇಸ್ಟ್. ಹೌದಾ, ಸತೀಶ್ ಕುಮಾರ್ ರೈಲ್ವೆ ಬೋರ್ಡ್. ಹೌದಾ, ಈ ನೆಕ್ಸ್ಟ್ ಅದಾದ್ಮೇಲೆ ಈ ಕೆಲವೊಂದು ರೈಲ್ವೆಗಳನ್ನ ಜಾಗೃತಿ ಮೂಡ್ಸಾಕ್ ಬಿಡ್ತಾರೆ. ಏನ್ ಗೊತ್ತಾ, ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಅವ್ರ ಜೀವನ ಶೈಲಿನ ಜಾಗೃತಿ ಮೂಡ್ಸಕ್ಕೆ ಒಂದು ಟ್ರೈನ್ ಬಿಟ್ಟಾರೆ. ಯಾವ್ದದು?
ಯಾರಿಗ ಗೊತ್ತು ಸುಡುಗಾಡ್ ನಮ್ಮ ಊರಾಗ ಯಾವ ಟ್ರೈನ್ ನನಗೆ ಗೊತ್ತಿಲ್ಲ ಇನ್ನು ಅಲ್ಲೆಲ್ಲಿ ಕೂಡ ಹೌದಾ. ಸಂಸ್ಕೃತಿ ಎಕ್ಸ್ಪ್ರೆಸ್ ಅಂತ ಬರೋದ್ರಿ ಕೇಳ್ತಾನ ನಾಳೆ. ಸಂಸ್ಕೃತಿ ಎಕ್ಸ್ಪ್ರೆಸ್ ಉದ್ದೇಶ ಏನಪ್ಪಾ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಸಂಬಂಧಪಟ್ಟಂಗ ಅದು. ಇನ್ನ ಏಡ್ ಸಂಬಂಧಪಟ್ಟಂಗ ಎಸ್ ರೆಡ್ ರಿಬ್ಬನ್ ರೈಲ್ವೆ. ನಿನ್ ಗೊತ್ತು ರೆಡ್ ರಿಬ್ಬನ್ ರೈಲ್ವೆ ಎದಕ್ಕಪ್ಪ ಅಂದ್ರೆ ಏಡ್ಸ್ ಬಗ್ಗೆ ಜಾಗೃತಿ ಮೂಡ್ಸಕ್ ಬಿಟ್ಟಾರ ಅದನ್ನ. ಒಂದಾಯ್ತು. ಇನ್ನೊಂದು ಈ ಪಿಂಕ್ ರಿಬ್ಬನ್ ಅಂತ ಬರುತ್ತೆ. ಪಿಂಕ್ ರಿಬ್ಬನ್ ಎದಕ್ಕ ಅಂದ್ರೆ ಇದು ಐ ಥಿಂಕ್ ಮಹಿಳೆಯರಿಗೆ ಸಂಬಂಧಪಟ್ಟಂಗ ಈ ಗರ್ಭಕಂಠ ಕ್ಯಾನ್ಸರ್ ಬರುತ್ತಲ್ಲ ಅವ್ರಿಗೆ ಹೌದಾ ಅದ್ರ ಸಂಬಂಧಪಟ್ಟ ವರಿಯಪ್ಪನ್ನ ಪಿಂಕ್ ರಿಬ್ಬನ್ ರೈಲ್ವೆ ಅಂತ ನೋಡ್ರಿ. ಹಾ ಪಿಂಕ್ ಅಂದ ತಕ್ಷಣ ಮಹಿಳೆಯರ ಹತ್ರ ಬಟ್ ಅದಾಯ್ತು ಅಥವಾ ಏನ ಬಟ್ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡ ಇದನ್ನ ಕಳ್ಸಾಕೊಂಡೋದು ಪಿಂಕ್ ರಿಬ್ಬನ್. ಬ್ರೆಸ್ಟ್ ಕ್ಯಾನ್ಸರ್ ಅದ ಏನಿಲ್ಲ ಹೌದಾ. ಗರ್ಭಕಂಠ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಹಿಳೆಯರ ಬಗ್ಗೆ ಯಾವ ತರ ಅಂತೇಳಿ ಅದನ್ನ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಅದೊಂದು ಬರ್ತದೆ ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಕೆಲವೊಂದು ಆಪರೇಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದಾರೆ ಇವರು. ರೈಲ್ವೆ ಮಾತಾಡಕತ್ತೀನಿ ನಾವು ಓನ್ಲಿ ಅದ ರೈಲ್ವೆ ಮತ್ ನಿಮ್ಮ ಆಪರೇಷನ್ ಗಂಗಾ ಅನ್ಬಾರ್ದು ಹೌದಾ. ಈ 2 ಟ್ರೈನ್ಗಳು ಒಂದೇ ಕೂಡಿ ಬಂದಾಗ 2 ಟ್ರೈನ್ಗಳು ಒಂದೇ ಹಳಿ ಮೇಲೆ ಅಪೋಸಿಟ್ ಬಂದಾಗ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಂತೇಳಿ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದ್ರ ಆಪರೇಷನ್ ಏನ್ ಕರೀತಾರೆ ಅದಕ್ಕೆ ಆಪರೇಷನ್ ಕವಚ್. ಆಪರೇಷನ್ ಕವಚ್. ನೆಕ್ಸ್ಟ್ ಈ ಮಹಿಳೆಯರಿಗೆ ಏನಾದ್ರು ತೊಂದರೆ ಆದ್ರೆ ಹೌದಾ ಮಹಿಳೆಯರಿಗೆ ಒಂದು ಸಪರೇಟ್ ಬೋಗಿ ಬಿಟ್ಟಿರ್ತ ನಮ್ಮ ಅಲ್ಲಿ ಹೇಳಿದ್ ನಿಮ್ಗ ಹೌದಾ. ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ರೆ RPF ದವರು ಯಾವ್ದದು ಆಪರೇಷನ್ ಮೇರಿ ಸಹೇಲಿ. ಆಪರೇಷನ್ ಮೇರಿ ಸಹೇಲಿ ರೈಲ್ವೆ ಸಂಬಂಧಪಟ್ಟಂಗೆ ಗೊತ್ತಿರ್ಬೇಕು. ಇನ್ನೆಷ್ಟು ನೀ ಆಪರೇಷನ್ ಒಂದು ಇದನ್ ಬರುತ್ತೆ ಯಾವ ಗೊತ್ತಾ. ಈ ಮಹಿಳೆಯರನ್ನು ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಳು ಸಾಗಾಣಿಕೆ ಮಾಡ್ತಿರ್ತಾರೆ ಬೇರೆಯವರು ಟ್ರೈನ್ ಅಲ್ಲಿ ಹೌದಾ. ಆಪರೇಷನ್ ಅಮಾನತ್. ಆಪರೇಷನ್ ಅಮಾನತ್ ಗೊತ್ತಿರ್ಬೇಕು ಇವೆಲ್ಲ ರೈಟ್. ಇನ್ನು ಏನು ಗೊತ್ತಾ ಅಮಾನತ ಇನ್ನು ಪ್ಯಾಸೆಂಜರ್ ಹೋಗ್ಬೇಕಾದ್ರೆ ಅಲ್ಲಿ ಏನಾದ್ರು ನಿಮ್ ಲಗೇಜ್ ಗಳನ್ನ ಬಿಟ್ರೆ ಏನು ಮರ್ತು ಹೋಗಿರ್ತಿರ್ಲಿಲ್ಲ ಅವ್ನು ವಾಪಸ್ ತಲುಪಿಸ್ತಾರ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ಅದು RPF ಸ್ಟಾರ್ಟ್ ಮಾಡ್ಯಾವ್ರ ಆಪರೇಷನ್ ಆಹತ್ ಅಂತೇಳಿ. ಅದು ಅಮಾನತ್ತು ಇದು ಆಪರೇಷನ್ ಆಹತ್. ಆಪರೇಷನ್ ಆಹತ್ ಅದ ಗೊತ್ತಲ್ಲಪಿ ಇವ್ ನೆನ್ಬಿಡು. ಒಂದು ಆಪರೇಷನ್ ಕವಚ್, ಆಪರೇಷನ್ ಅಮಾನತ್, ಆಪರೇಷನ್ ಆಹತ್, ಆಪರೇಷನ್ ಮೇರಿ ಸಹೇಲಿ. ಮೇರಿ ಸಹೇಲಿ ಇದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ರೈಲ್ವೆ ರಾಷ್ಟ್ರೀಕರಣ ಆಗಿದೆ ಇವಾಗ 55, 56 ನ್ಯಾಷನಲೈಸೇಷನ್ ಆಫ್ ರೈಲ್ವೆ ಹೊಡ್ರಿ 1956 ಅಥವಾ 51, 55 ಇಟ್ರಾಗೈತೆ 56 ಅಲ್ಲ. ನ್ಯಾಷನಲೈಸೇಷನ್ ಆಫ್ ಇಂಡಿಯನ್ ರೈಲ್ವೆ ಓಕೆ. ದಿಸ್ ಈಸ್ ಆಲ್ ಅಬೌಟ್ ಏನಪ್ಪಾ ಅಂದ್ರೆ ಇಂಡಿಯನ್ ರೈಲ್ವೆಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ರೈಟ್. 1956 51 ಅದ ಹೇಳಿದ್ನಲ್ಲ 1951. ಬಟ್ 1956 ಏನ್ ಗೊತ್ತಾ ಈ ಭಾರತದ ವಿಮಾನ ರಾಷ್ಟ್ರೀಕರಣ ಆಗಿದೆ 1956. ವಿಮಾನ ರಾಷ್ಟ್ರೀಕರಣ ಆಗಿದ್ದು 1956. ನಮ್ಮ ರೈಲ್ವೆ ರಾಷ್ಟ್ರೀಕರಣ ಆಗಿದ್ದು 1951 1951 ರಾಷ್ಟ್ರೀಕರಣ ಆಗಿದ್ದು. ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದೆ ಯಾವಾಗ 1969 2 ಸಾರಿ ಆಗ್ತೈತೆ 1969 ಒಮ್ಮೆ 1980 ಒಮ್ಮೆ ಹೌದಾ. ಹಂಗ ಈ ರೈಲ್ವೆ ರಾಷ್ಟ್ರೀಕರಣ 1951. ಅದ ಇದು ರಾಷ್ಟ್ರೀಕರಣ ಇದೆ ಅದು ಏರೋಪ್ಲೇನ್ಗಳು 1956. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಕೆಲವೊಂದು ಕಿಸಾನ್ ರೈಲ್ ಗಳನ್ನ ಬಿಡ್ತಾರೆ. ಕಿಸಾನ್ ಟ್ರೈನ್ ಜಸ್ಟ್ ಎಲ್ಲ ನೆನ್ಬಿಟ್ಟು ಹೋಗ್ಬಿಟ್ಟು ಬಾಳ್ ಬಿಟ್ಟಿದಾರ. ಅಟ್ಲೀಸ್ಟ್ ಫಸ್ಟ್ GK ನೆನ್ಬಿಟ್ಟು ಹೋಗ್ಬೇಕು ನೀ ಹೌದಾ. ಫಸ್ಟ್ ಒಂದ್ ಕಿಸಾನ್ ಟ್ರೈನ್ ಅನ್ನ ಬಿಡುಗಡೆ ಮಾಡ್ತಾರೆ ಇಲ್ಲಿವರೆಗೂ. ಬಟ್ ರಾಜ್ಯ ಹೇಳ್ರಿ ನಾವು ರಾಜ್ಯಗಳು. ಹಾ ಆಕ್ಚುಲಿ ಮಹಾರಾಷ್ಟ್ರದಿಂದ ಬಿಹಾರ. ಹಾ ಮಹಾರಾಷ್ಟ್ರದ ದೇವಲಾಲಿಯಿಂದ ಬಿಹಾರದ ದಾನಾಪುರ್ವರೆಗೂ ಅರ್ಧಪಿ ಮಹಾರಾಷ್ಟ್ರದ ದಾನಾಪುರಿಂದ ಬಿಹಾರದ ದೇವಲಾಲಿವರೆಗೂ ಇದನ್ನೇನಪ್ಪಾ ಅಂದ್ರೆ ಫಸ್ಟ್ ಪೈಲ ಸ್ಟಾರ್ಟ್ ಮಾಡ್ತಾರೆ. ಯಾವುದು ಫಸ್ಟ್ ಕಿಸಾನ್ ಟ್ರೈನ್. ಇದು ಕಿಸಾನ್ ಟ್ರೈನ್ ರೈಟ್. ಈ ಸಂಬಂಧಪಟ್ಟಾಗ ಇದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು ರೈಟ್. ಮತ್ತೇನ್ ಸಂಬಂಧಪಟ್ಟಾಗ ಏನ್ರಿ ಇನ್ಫಾರ್ಮೇಶನ್. ಫಸ್ಟ್ ರೈಲ್ವೆ ಮಂತ್ರಿ ಯಾರು ಭಾರತದ ಮೊದಲ ರೈಲ್ವೆ ಮಂತ್ರಿ ಅದು ಯಾರು ಹೊಡಿ ಫಸ್ಟ್ ರೈಲ್ವೆ ಮಿನಿಸ್ಟರ್ ನೋಡಿ. GK ನೆನ್ಬಿಡ್ಬೇಕು ಇವನೆಲ್ಲ ಎಲ್ಲ ನೆನಪಾಯ್ದಾವ ಬಾಳ ದಿನ ಆಗನ ಅಪ್ಪ ಹೇಳು.
ಹಾ, ಜಾನ್ ಮತಾಯಿ. ಹೌದಾ? ಫಸ್ಟ್ ರೈಲ್ವೆ ಮಿನಿಸ್ಟರ್ ಅಂದ್ರೆ ಜಾನ್ ಮತಾಯಿ. ಫಸ್ಟ್ ಅವ್ರು ಇರ್ತಾರಲ್ಲ. ಹೌದಾ? ಫಸ್ಟ್ ರೈಲ್ವೆ ಮಿನಿಸ್ಟರ್ ಅಂದ್ರೆ ಜಾನ್ ಮತಾಯಿ. ಫಸ್ಟ್ ಇಂಡಿಯನ್ ರೈಲ್ವೆ ಮಿನಿಸ್ಟರ್ ಥೋಡೆ ಅರುಣ ಅಲ್ಲಿ ಆಗಿರ್ಬೇಕು ಬೇಡ ರೆಕಾರ್ಡ್. ಹಾ, ಇಂಡಿಪೆಂಡೆನ್ಸ್ ಇಂಡಿಯಾ. ಆದ್ರೆ ಫಸ್ಟ್ ರೈಲ್ವೆ ಮಿನಿಸ್ಟರ್ ಜಾನ್ ಮತಾಯಿನೇ. ಕರೆಕ್ಟ್ ಐತೆ, ಅದು ಗೊತ್ತಿರ್ಲಿ ನಿಮ್ಗ. ಕೇಳಿಲ್ಲಪಿ ಕಾನ್ಸೆಪ್ಟ್ ಕೇಳಿಲ್ಲ ಸ್ವಲ್ಪ. ಫಸ್ಟ್ ರೈಲ್ವೆಗೊಂದು ಬಜೆಟ್ ಸಪರೇಟ್ ಮಂಡನೆ ಮಾಡ್ತಿದ್ರು. ಹೌದಾ? ಸಾಮಾನ್ಯ ಒಂದು ಸಪರೇಟ್ ಮಂಡನೆ ಮಾಡ್ತಿದ್ರು. ಹೌದಾ? ಕಡೆ ಗೊತ್ತತ್ರ. ಹೌದಾ? ಆಮೇಲೆ ಈ ಪ್ರಸ್ತುತ ಎಲ್ಲವೂ ಕೂಡ ಒಂದೇ ಬಜೆಟ್ ಮಂಡನೆ ಮಾಡ್ತಾರೆ, ಈಗ ಸಪರೇಟ್ ಇಲ್ಲ. ಹಂಗ ರೈಲ್ವೆ ಬಜೆಟ್ ಮತ್ತೆ ಯಾವುದು ಈ ಸಾಮಾನ್ಯ ಬಜೆಟ್ ಎರಡನ್ನು ಸಪರೇಟ್ ಮಾಡಿರ್ತಕ್ಕಂಥ ಸಮಿತಿ ಯಾವುದು? ವಿಲಿಯಂ ಅಕ್ವರ್ತ್ ಸಮಿತಿ ನೋಡು. ಹೌದಾ? ವಿಲಿಯಂ ಅಕ್ವರ್ತ್ ಸಮಿತಿ ಸಪರೇಟ್ ಮಾಡಿದ್ದು. ವಿಲಿಯಂ ಅಕ್ವರ್ತ್ ಸಮಿತಿ 1921ರಾಗ. ನೆನಪಿಟ್ಕೊಳ್ಬೇಕು ಒಂದ್ಸಲ. ಎರಡು ಸಪರೇಟ್ ಮಾಡಿದ್ದು ವಿಲಿಯಂ ಅಕ್ವರ್ತ್ ಸಮಿತಿ 1921ರಾಗ. ಮತ್ತ ಆಮೇಲೆ ಇವನ್ನ ಎರಡು ಕೂಡ ಸೇರಿಸ್ತಾರ್ರಿ. ಹೌದಾ? ಎರಡು ಕೂಡ ಸೇರ್ತಾರ 2016ರಲ್ಲಿ. 2016ರಲ್ಲಿ ಎರಡು ಸೇರಿಸ್ತಾರ. ಸೇರಿಸಿರ್ತಕ್ಕಂತ ಸಮಿತಿ ಯಾವುದು? ಇದನ್ನ ಹೇಳ್ಬೇಕು ನೀ. ಸಪರೇಟ್ ಮಾಡಿದ್ದು ವಿಲಿಯಂ ಅಕ್ವರ್ತ್ ಸಮಿತಿ 21ರಾಗ. ಇದನ್ನ 2016ರಲ್ಲಿ ಮತ್ತೆ ಸೇರಿಸ್ತಾರ. ಎರಡು ಸೇರಿಸಿ ಒಂದ ಸ್ಟಾರ್ಟ್ ಮಾಡ್ತಾರ. ಹಂಗ ಸ್ಟಾರ್ಟ್ ಮಾಡ್ತಕ್ಕಂಥ ಸಮಿತಿ ಯಾವ್ದಪ್ಪ ಅಂದ್ರೆ ಬಿಬೇಕ್ ದೇಬ್ರಾಯ್ ಸಮಿತಿ. ಕೇಳಿದ್ರಿ? ಎಲ್ಲಾರ ಕೇಳಿದ್ರಿ ಓದೋ ಕೇಳಿದ್ರಿ? ಅಲ್ಲಿ ಆಪ್ಷನ್ ನೋಡ್ರಿ ಗೊತ್ತಾಗತ್ತಿಲ್ಲ. ಹೌದಾ? ಬಿಬೇಕ್ ದೇಬ್ರಾಯ್ ಸಮಿತಿ ಎರಡು ಸೇರಿಸಿದ್ವಿ 2016ರಲ್ಲಿ. ಇನ್ನೆಷ್ಟು ಏನ್ ಕ್ವಶನ್ ಇದೆ ಗೊತ್ತಾ? ಈ ಎರಡು ಸೇರಿಸಿದ ಕೊನೆ ರೈಲ್ವೆ ಬಜೆಟ್ ಫಸ್ಟ್ ಮಾಡಿದವರು ಜಾನ್ ಮತಾಯಿ. ಹಂಗಂದ್ರೆ ಈ ರೈಲ್ವೆ ಬಜೆಟ್ ಕೊನೆಯಾಗಿ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ನೋ ಅಬ್ ಸಿಂಗತ್ ಯಾವ್ದಪ್ಪ. ಮತ್ತೆ ಎರಡು ಸೇರಿಸಿದಾಗ ಫಸ್ಟ್ ಪೈಲೆ 2016ರಲ್ಲಿ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೇ ನೋಡ್ರಿ? ಸುರೇಶ್ ಪ್ರಭು ಕೊನೆಯದಾಗಿ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಸುರೇಶ್ ಪ್ರಭು. ಹೌದಾ? ಇನ್ನು ಎರಡು ಸೇರಿಸ ಅವ್ರ ಡೆತ್ ಆದ್ರು ಮಣ್ಣು ಯಾರವರು ಹೊಡಿಪಿ. ಇವೆಲ್ಲ GK ಕ್ವಶನ್ಗಳು. ಇವನ್ನೆಲ್ಲ ನೆನಪಿಟ್ಕೋಬೇಕು ನೀ. ಒಬ್ಬ ಕಂಪ್ಯೂಟರ್ ಫೀಲ್ಡ್ ಆಗಿ ಓದ್ತಿರ್ಬೇಕು. ಇವೆಲ್ಲ ನೆನಪಿಟ್ಕೋಬೇಕು. ಸುರೇಶ್ ಪ್ರಭು ಕೊನೆಯದಾಗಿ ಮಂಡನೆ ಮಾಡಿದ್ರು. ಕೊನೆಯ ರೈಲ್ವೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಬಟ್ ಎರಡು ಸೇರಿಸ ಮೇಲೆ ಡೆತ್ ಆದ್ರೆ ನೋಡ್ರಿ ಅವ್ರು ಯಾರವರು? ಬಿಜೆಪಿ. ಸುರೇಶ್ ಏನದ ಕ್ವಶನ್? ಏನದಕ್ಕ ಕ್ವಶನ್ ಏನು ಸುರೇಶ್ ಪ್ರಭುಗೆ? ಅದ ಲಾಸ್ಟ್ ಆಯ್ತಾ? ನಾ ಕೇಳ್ತಿರ್ ಲಾಸ್ಟ್ ಗೊತ್ತಾಯ್ತು, ಬಿಟ್ಬಿಡ್ರಿ ಅದನ್ನ. ಎರಡು ಕೂಡಿಸಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಫಸ್ಟ್ ಪೈಲ ಬಜೆಟ್ ಮಂಡನೆ ಮಾಡ್ತಾರೆ. ಎರಡು ಕೂಡಿನೇ. ಅವರು ಯಾರು ವಾಪಸ್ ಹೆಸರು ಬಂದೇ ಬರ್ತಲ್ಲ. ಓಕೆ, ನೆಕ್ಸ್ಟ್ ನೋಡೋದು ಅದನ್ನ ಆಮೇಲೆ. ಓಕೆ, ಇನ್ನೆಷ್ಟು ರೈಲ್ವೆಯಲ್ಲಿ ರೈಲ್ವೆ ಕೆಇ ಕ್ವಶನ್ ಇದು. ರೈಲ್ವೆ ಜಾಲದಲ್ಲಿ ಅತಿ ಹೆಚ್ಚು ರೈಲ್ವೆ ಜಾಲ ಹೊಂದಿರತಕ್ಕಂತ ದೇಶ ಯಾವುದು? ಯಾವುದು? ನನ್ನ ಕ್ವಶನ್ ಆತದ್ರಿ. ಅಮೆರಿಕನ್, ಚೀನಾ? ಚೀನಾ ಅತಿ ಹೆಚ್ಚು ರೈಲ್ವೆ ಜಾಲಗಳನ್ನ ಹೊಂದಿರತಕ್ಕಂಥ ಕೆಇ ಕ್ವಶನ್ ಕೇಳಿದ್ರೆ ಸರ್ಚ್ ಮಾಡಿ ನೋಡೋದನ್ನ. ಯಾವಪ್ಪ ಅಂದ್ರೆ ಚೀನಾ. ಇನ್ ನೆಕ್ಸ್ಟ್ ನೋಡು ಕ್ವಶನ್. ಈ ಮ್ಯಾಗ್ಲೆವ್ ಟ್ರೈನ್ ಅಂತ ಬರುತ್ತೆ. ಮ್ಯಾಗ್ಲೆವ್ ಟ್ರೈನ್ ಯಾವ ದೇಶ ಇದು? ಇದು ಚೀನಾ ದೇಶ. ಬಟ್ ಅಟ್ಲೀಸ್ಟ್ ಇದ್ರ ಬಗ್ಗೆ ಐಡಿಯಾ ಗೊತ್ತಿರಲಿ ನಮಗೆ. ಮ್ಯಾಗ್ಲೆವ್ ಟ್ರೈನ್ ಅಂದ್ರೆ ಯಾವ ದೇಶದ್ದು? ಅಂದ್ರೆ ಅದು ಗ್ರಾವಿಟೇಷನ್ ಫೋರ್ಸ್ ಮೇಲೆ ಅತಿ ಸ್ಪೀಡ್ ಆಗಿ ಹೋಗುತ್ತೆ ಅದು. ಹೌದಾ? ಅದು ಮ್ಯಾಗ್ಲೆವ್ ಟ್ರೈನ್ ಕಾನ್ಸೆಪ್ಟ್ ಯಾವ ದೇಶಪ್ಪ ಅಂದ್ರೆ ಅದು ಚೀನಾ ದೇಶದ್ದು. ರೈಟ್, ಇದು ಇನ್ಫಾರ್ಮೇಶನ್ ಗೊತ್ತಿರ. ಮತ್ತೇನ್ ಕ್ವಶನ್ ಕೇಳಿದ ಸಂಬಂಧಪಟ್ಟ ಮತ್ತೆ ನಿಮ್ಗೆ ಗೊತ್ತಿರೋ ವಿಚಾರ ಕ್ವಶನ್ ಬಿಡಿಸೋಕೆ ಬಂದಿರ್ತಕ್ಕಂಥ ಕ್ವಶನ್ಸ್ ಏನಿದ್ರೆ ಹೇಳ್ಬೋದು. ರೈಲ್ವೆ ಗಾಲಿಗಳನ್ನ ಉತ್ಪಾದನೆ ಮಾಡೋದು ಎಲ್ಲಿದೆ? ಎಲ್ಲಿ? ಯಲಹಂಕದಾಗ ಐತೆ ರೈಲ್ವೆ ಗಾಲಿಗಳು. ಮತ್ತೆ ರೈಲ್ವೆ ಕೋಚ್ ಗಳನ್ನ ರೆಡಿ ಆಗೋದು ಅದೇ ರೈಲ್ವೆ ಕೋಚ್, ಇವು ಡೆಬ್ಬಿ ಇಲ್ಲಿ ಅವೆಲ್ಲ ಬಾಳ ದಿನ ನೆನಪಾರ ನನಗ. ರೈಲ್ವೆ ಇಂಟಿಗ್ರಲ್ ಕೋಚ್ ಮೆಟೀರಿಯಲ್ ಐತಿ ಚೆನ್ನೈ. ಅಲ್ಲಿ ನೀವು ಟ್ರೈನ್ ಅಲ್ಲಿ ಹೋಗುವಾಗ ಬರ್ದಿರ್ತಾರ ನೋಡಲ್ಲಿ ಇಂಟಿಗ್ರಲ್ ಇಂಟಿಗ್ರೇಟೆಡ್ ಇಂಟಿಗ್ರಲ್ ಏನದು
ಕೋಚ್ ಫ್ಯಾಕ್ಟ್ರಿ ಅಂತ ಹೇಳಿ ಚೆನ್ನೈ ಹೋಗೈತಿ. ಇವ್ ನೆನ್ಬಿಟ್ಕೋ, ಗಾಲಿ ಉತ್ಪಾದನೆ ಮಾಡಿ ಬೆಂಗಳೂರು ಯಲಹಂಕದಾಗ ಐತಿ. ಮತ್ತೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಅಂದ್ರೆ ಚೆನ್ನೈ ಒಳಗಡೆ ಐತಿ. ನೆಕ್ಸ್ಟ್ ಈ ರೈಲ್ವೆಗಳಿಗೆ ಟ್ರೈನಿಂಗ್ ಕೊಡುವಂತದ್ದು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಐತಿ. ಎಲ್ಲಿದೆ ಅದು? ಮಣಿಪುರದಾಗಿಲ್ಲ? ಮಣಿಪುರದಾಗ ಒಂದು ಏನೈತಿ ನೋಡಪ್ಪಿ, ಯೂನಿವರ್ಸಿಟಿ, ರೈಲ್ವೆ ಯೂನಿವರ್ಸಿಟಿ ಅಂತ ಗುಜರಾತ್ ವಡೋದರದಾಗ. ಬಟ್ ಟ್ರೈನಿಂಗ್ ರೈಲ್ವೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬರ್ತೈತಿ. ಅದಕ್ಕೆ ಮಣಿಪುರದಾಗ ಏನೋ ಐತಿ ನೋಡ್ರಿ ಅದು. ಒಟ್ಟು ಅಲ್ಲೊಂದು ಏನೋ ಬರ್ತೈತಿ. ಅರುಣ್ ಜೇಟ್ಲಿ ಅಲ್ಲ, ಡೆತ್ ಅದಂತ ಹೇಳ್ತಿಲ್ಲ, ಬಿಜೆಪಿ ಡೆತ್ ನೋಡಿದವರು ಅರುಣ್ ಜೇಟ್ಲಿ. ಹೌದಾ? ಅವರು ಸುರೇಶ್ ಪ್ರಭು ಲಾಸ್ಟ್ ರೈಲ್ವೆ ಬಜೆಟ್ ಮಂಡನೆ ಮಾಡಿದವನು. ಎರಡು ಸೇರಿಸುವ ಮೇಲೆ ಫಸ್ಟ್ ಪೈಲೆ ಮಂಡನೆ ಮಾಡಿದಪ್ಪ ಅಂದ್ರೆ ಅರುಣ್ ಜೇಟ್ಲಿ. ಅದ್ರ ನೆನಪು ಬಾಯಿಗೆ ಬರುತ್ತಾಗಿ ಅರುಣ್ ಜೇಟ್ಲಿ. ಕ್ಲಾರಿಟಿ ಆಯ್ತು? ಅರೆ ಗುಜರಾತಿನ ಎಲ್ಲಿ ಪ್ಲೇಸ್? ವಡೋದರ. ಹೌದಾ? ಮಣಿಪುರದಾಗ ರೈಲ್ವೆ ಸಂಬಂಧಪಟ್ಟ ಒಂದ್ ಏನೋ ಐತಿ, ಮಣಿಪುರ್. ಬಟ್ ಕ್ಲಾರಿಟಿ ಇಲ್ಲ, ಇರ್ಲಿ. ಈ ನೆಕ್ಸ್ಟ್ ನೋಡ್ಲಿ, ಈ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಮೇಲೆ ಕ್ವಶನ್ ಕೇಂದ್ರ. ಅಂದ್ರೆ ಈಚೆ ಕಡೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಾನ, ಈಚೆ ಕಡೆ ಅವ್ನು ಹೊಂದಿಸಿ, ಅಂದ್ರೆ ಆರ್ಟಿಕಲ್ ಹೊಂದಿಸಿ ಬರೀಕೆ ಆರ್ಟಿಕಲ್ ಹೊಂದಿಸ್ಬೇಕೇನ. ಅವ್ನು ನಿಮ್ ಎಕ್ಸಾಮ್ ಇಂಪಾರ್ಟೆಂಟ್ ಮೂಲಭೂತ ಹಕ್ಕುಗಳು ಪದೇ ಪದೇ ಕ್ವಶನ್ ಕೇಳ್ತಾನ. ಅದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಕ್ವಶನ್ ಕೇಳಿ ಅದ್ರ ಮೇಲೆ, ಮೂಲಭೂತ ಹಕ್ಕುಗಳ ಮೇಲೆ. ಈ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್, ಹೌದಾ? ಮೂಲಭೂತ ಹಕ್ಕುಗಳು ಯಾವ ದೇಶ ಏರ್ಲು ಮಾಡ್ಕೊಂತೀವಿ ಅವನ್ನ? ಅಮೆರಿಕ. ಬೇಸಿಕ್ ಕ್ವಶನ್ ಇದು. ಅಮೆರಿಕ ದೇಶದಿಂದ ಏನಪ್ಪಾ ಅಂದ್ರೆ ನಾವು ಎರವಲು ಮಾಡ್ಕೊಂತೀವಿ. ಈ ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಯಾವ ಸಂವಿಧಾನದ ಯಾವ ಭಾಗದಲ್ಲಿ ಬರ್ತಾವು? 3ನೇ ಭಾಗದಾಗ ಬರ್ತಾವ. ಹೌದಾ? ಈ ಮೂಲಭೂತ ಹಕ್ಕುಗಳನ್ನ ನಾವು ತಿದ್ದುಪಡಿ ಮಾಡ್ಬೇಕಾಗೈತಿ. ಈಗ ತಿದ್ದುಪಡಿ ಮಾಡೋದೀನಿ ನಾನು. ಒಂದ್ ಯಾವ್ದೋ ಮೂಲಭೂತ ಹಕ್ಕು ಸೇರ್ಸಾವಿದ್ದೀನಿ, ಇಲ್ಲ ಒಂದ್ ತೆಗಿಬೇಕಾಗೈತಿ ಅಂತ ಹೇಳ್ಕೊಡ್ರಿ. ತಿದ್ದುಪಡಿ ಅಂತಾರ ಅದಕ್ಕ. ಆ ತಿದ್ದುಪಡಿ ಮಾಡ್ಬೇಕಂದ್ರೆ ಯಾವ ಮೆಜಾರಿಟಿ ಬೇಕು? ಯಾವ್ದ್ರಿ? ಯಾವ ಬೇಕು? ಸ್ಪೆಷಲ್ ಮೆಜಾರಿಟಿ ಬೇಕು. ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತದ ಮುಖಾಂತರ ನಾವು ಮಾತ್ರ ಮಾಡಕ್ ಸಾಧ್ಯ. ರೈಟ್. ಈ ನೆಕ್ಸ್ಟ್ ಈ ಮೂಲಭೂತ ಹಕ್ಕುಗಳಲ್ಲ, ಈ ಮೂಲಭೂತ ಹಕ್ಕುಗಳು ಅಬ್ಸಲ್ಯೂಟ್ ರೈಟು ಇನ್ ನಾನ್ ಅಬ್ಸಲ್ಯೂಟ್ ರೈಟ್ಸ್ ಗಳು ಇವು ಏನದು? ಹಂಗಲ್ಲ ಹಂಗಲ್ಲ ಅಲ್ಲ. ನಾ ನೆಕ್ಸ್ಟ್ ಕ್ವಶನ್ ಬರ್ತೀನಿ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಆ ಕ್ವಶನ್ ಬೇರೆ, ಈ ಕ್ವಶನ್ ಬೇರೆ. ಹೌದಾ? ನೋಡ್ರಿ, ಹಂಗಂದ್ರೆ ಗೊತ್ತಾ ಕಾನ್ಸೆಪ್ಟ್. UPSC ಫಿಲಿಮ್ಸ್ ದೊಡ್ಡ ದೊಡ್ಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಮೂಲಭೂತ ಹಕ್ಕು ಸಂಬಂಧಪಟ್ಟ ಈಗೇನು ಯಾವುದೇ ಹೇಳಿಕೆ ಸರಿ? ದೀಸ್ ಆರ್ ದಿ ಅಬ್ಸಲ್ಯೂಟ್ ರೈಟ್ಸ್, ದೀಸ್ ಆರ್ ನಾಟ್ ಅಬ್ಸಲ್ಯೂಟ್ ರೈಟ್ಸ್. ಹೌದಾ? ಹಿಂಗೆಲ್ಲ ಆಪ್ಷನ್ ಕೊಡ. ದೀಸ್ ಆರ್ ಜಸ್ಟಿಸೇಬಲ್, ದೀಸ್ ಆರ್ ನಾಟ್ ಜಸ್ಟಿಸೇಬಲ್ ಅಂತ ಕೊಡ್ತಾನೆ. ಹೌದಾ? ಇವು ಏನಪ್ಪಾ ಅಂದ್ರೆ ಜಸ್ಟಿಸೇಬಲ್, ಇವು ಅಂದ್ರೆ ನ್ಯಾಯಸಮ್ಮತವಾದದ್ದು, ನ್ಯಾಯ ರಕ್ಷಿತ ಐದು ಇವಕ್ಕ. ಹೌದಾ? ಇವು ಏನಾದ್ರು ವೈಲೇಷನ್ ಆದ್ರೆ ನೀವು ಸುಪ್ರೀಂ ಕೋರ್ಟ್ ಹೋಗ್ಬೋದು, ಹೈಕೋರ್ಟ್ ಹೋಗ್ಬೋದು, ಅವ್ರು ರೇಟ್ ಹೊಡಿಸ್ತಾರ ಅದ್ರ ಮುಖಾಂತರ. ಅದಾಯ್ತು. ಬಟ್ ಇವು ಅಬ್ಸಲ್ಯೂಟ್ ನಾನ್ ಅಬ್ಸಲ್ಯೂಟ್ ಏನ್ ಗೊತ್ತಾ? ನಿನಗೆ ಏನ್ ಬೇಕಾಗತ್ತ? ಏನ್ ಗೊತ್ತಾ? ಅಬ್ಸಲ್ಯೂಟ್ ನಾನ್ ಅಬ್ಸಲ್ಯೂಟ್ ಅಂದ್ರೆ ಏನ್ ಮೊದಲ ಆಮೇಲೆ ಆನ್ಸರ್ ಹೇಳ್ಬೋದು. ಮೂಲಭೂತ ಹಕ್ಕುಗಳು ನಿಮಗೆ ಕೊಟ್ಟಿದಾರ, ಸಂವಿಧಾನದಾಗ ಕೊಟ್ಟಿದಾರ. ಮೂಲಭೂತ ಹಕ್ಕು ಕೊಟ್ಟಿದಾರ ಅಂದ ತಕ್ಷಣ ಅವು ನಿಮಗೆ 100% ನಿಮ್ಗೆ ಹೆಂಗ್ ಬೇಕಾದ್ರೆ ಯೂಸ್ ಮಾಡೋಕೆ ಅವಕಾಶ ಇಲ್ಲ. ಅವನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಅವನ್ನ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಅದಾದ್ರೆ ಅದ ಕೆಲವೊಂದು ಎಮರ್ಜೆನ್ಸಿ ಹಾಕಿದಾಗ, ಹೌದಾ, ಕೆಲವೊಂದು ಟೈಮಲ್ಲಿ ಅವನ್ನ ಹಿಡಿತದಲ್ಲಿ ಇಟ್ಕೋಬಹುದು ನಾವು. ಅವ್ನು ನಿಮ್ಗೆ ಹೆಂಗ್ ಬೇಕಾದ್ರೆ ಕೊಡಕ್ ಅವಕಾಶ ಇಲ್ಲ. ನಾನು ಮೂಲಭೂತ ಹಕ್ಕು ಕೊಟ್ಟರಂತ ತಕ್ಷಣ ನೀವು ಹೆಂಗ್ ಬೇಕಾದ್ರೆ ಯೂಸ್ ಮಾಡೋದು. ಅವ್ನ ಕೆಲವೊಂದು ಟೈಮಲ್ಲಿ ಅವ್ನ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗೋದು ಅವಕಾಶ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಗಳದಾವ. ಈಗ ನೋಡಪ್ಪ, ಆರ್ಟಿಕಲ್ ನಂಬರ್ 15 ಏನದೈತಿ? ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತದೆ. ಆರ್ಟಿಕಲ್ ನಂಬರ್ 16 ಏನ್ ಹೇಳ್ತೈತಿ? ಸಾರ್ವಜನಿಕ ಹುದ್ದೆಗಳನ್ನ ಎಲ್ಲರಿಗೂ ಕೊಡ್ಬೇಕಂತ ಹೇಳಿ. ಬಟ್ ಏನ್ ಮಾಡ್ತೀವಿ ಅಂದ್ರೆ ಸಾರ್ವಜನಿಕ ಹುದ್ದೆಗಳ ಎಲ್ಲರೂ ಸಮಾನ ಅವಕಾಶ ಕೊಡ್ಬೇಕಂತ ಹೇಳ್ತೈತಿ. ಆದ್ರೆ ಕೆಲವೊಂದು ಕಾಸ್ಟ್ ಗಳಿಗೆ ರಿಸರ್ವೇಶನ್ ಕೊಡ್ತಾರ ಇಲ್ಲ. ನೀನ್ ಹೋಗಿ 16 ಆರ್ಟಿಕಲ್ ನಾನ್ ಯಾವ್ದೋ ಕಾಸ್ಟ್ ಇರ್ಬೋದು, ನೀನ್ ಯಾವ್ದೋ ಕಾಸ್ಟ್ ಇರ್ಬೋದು, ನನಗೂ ಎಲ್ಲ ಈಕ್ವಲ್ ಕೊಡೋಂತ ಅವಕಾಶ ಇಲ್ಲ. ಅರ್ಥ ಆಗತ್ತೆ? ಆರ್ಟಿಕಲ್ 16 ಹೇಳಪ್ಪ ಅಂದ್ರೆ ಸಾರ್ವಜನಿಕ ಹುದ್ದೆಗಳಲ್ಲಿ, ಸಾರ್ವಜನಿಕ ನೇಮಕಾತಿಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕಂತ ಹೇಳಿದ್ರೆ. ಬಟ್ ಅದೇ ಆರ್ಟಿಕಲ್ ನಂಬರ್ 16 ಸಬ್ ಕ್ಲಾಸ್ ಹೋದ್ರೆ ನೀವು ಕೆಲವೊಂದು ಬೇರೆ ಬೇರೆ ಕಾಸ್ಟ್ ಗಳಿಗೆ ರಿಸರ್ವೇಶನ್ ಕೊಡ್ಬೇಕಂತ ಹೇಳ್ತೈತೆ. ಅದು ಹಂಗ ಹೇಳೋದೇನಪ್ಪಾ ಅಂದ್ರೆ ದೀಸ್ ಆರ್ ನಾನ್ ಅಬ್ಸಲ್ಯೂಟ್ ರೈಟ್ಸ್. ನೀನು ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನ ಅವಕಾಶ ಕೊಡಂತ ಹೇಳಿದ್ರೆ 16 ಆರ್ಟಿಕಲ್ ಹಂಗಂತ ನನಗೆ ಸಮಾನ ಅವಕಾಶ ಕೊಡಂತ ಕೇಳಕ್ ಅವಕಾಶ ಇಲ್ಲ. ಯಾಕಂದ್ರೆ ಅದೇ 16 ಆರ್ಟಿಕಲ್ ಮುಂದೆ ಹೋಗಿ ಓದಿದಾಗ ಸಬ್ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಕಾಸ್ಟ್ ಗಳಿಗೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ಬೇಕಂತ ಅವಕಾಶ ಐತಿ. ಅದ ಹಿಂದುಳಿದ ವರ್ಗದವ್ರು ಅವಕಾಶ ಕೊಡೋದು. ಅದಕ್ಕೋಸ್ಕರ ನಾಲ್ಕು ಯಾರು ಹೊರಗಡೆ ಕೇಳಿದಾಗ ಫಂಡಮೆಂಟಲ್ ರೈಟ್ಸ್ ಗಳು ಅಬ್ಸಲ್ಯೂಟ್ ರೈಟ್ಸ್ ಅಥವಾ ನಾನ್ ಅಬ್ಸಲ್ಯೂಟ್ ಕೇಳಿದ್ರೆ ದೀಸ್ ಆರ್ ನಾನ್ ಅಬ್ಸಲ್ಯೂಟ್. ನಾನ್ ಅಬ್ಸಲ್ಯೂಟ್ ಗೊತ್ತಲ್ಲ, ಅದು ಕಾನ್ಸೆಪ್ಟ್ ಗೊತ್ತಲ್ಲ. ಅಂದ್ರೆ ನಿಮ್ಗೆ ರಿಸರ್ವೇಶನ್ ಕೋಡ್ ಅಂತ ಐತಿ, ಸಮಾನ ಅವಕಾಶ ಐತಿ. ಬಟ್ ಕೆಲವೊಂದು ಕಾಸ್ಟ್ ಅಂತ ಬಂದಾಗ ನಿಮ್ಗೆ ಏನಪ್ಪಾ ಅಲ್ಲಿ ರಿಸರ್ವೇಶನ್ ಕೊಡೋಕೆ ಅವಕಾಶ ಐತಿ.
ಅಬ್ಸಲ್ಯೂಟ್ ಅಂದ್ರೆ ಏನ್ರಿ, ಎಲ್ಲರಿಗೂ ಸಮಾನ ಕೊಡ್ಬೇಕಂತೇಳಿ. ಬಟ್ ಇವು ಅಬ್ಸಲ್ಯೂಟ್ ಅಲ್ಲ, ದೀಸ್ ಆರ್ ನಾನ್ ಅಬ್ಸಲ್ಯೂಟ್. ಯಾವ ಫಂಡಮೆಂಟಲ್ ರೈಟ್ಸ್. ಅಪ್ಪ ಸರ್ಚ್ ಮಾಡಿ ನೋಡುತ್ತಲ್ಲ ಕಡದಿಲ್ಲ, ಇದನ್ನ ಕೇಳ್ತಾನ ಕಾನ್ಸೆಪ್ಟ್. ಈಗ ಗೊತ್ತಿತ್ತ ನಿನಗೆ ಇಂಥವೆಲ್ಲ? ಹೌದಾ, ಇಂಥವ್ ನೆನ್ಬಿಡು. ಅಲ್ಲಿ ಓದಾಕತ್ತ ನಿನ್ನ ಫ್ರೆಂಡ್ಸ್ ಈಗ ಆಲ್ರೆಡಿ ಲೈಬ್ರರಿ ಅವ್ರು ಹೋಗಿ ಕೇಳೋಂತಾರ ಫಂಡಮೆಂಟಲ್ ರೈಟ್ಸ್ ಅಬ್ಸಲ್ಯೂಟ್ ನಾನ್ ಅಬ್ಸಲ್ಯೂಟ್ ಅಂತೇಳಿ. ರೈಟ್. ಇವು ಏನಪ್ಪಾ ಅಂದ್ರೆ ನಾನ್ ಅಬ್ಸಲ್ಯೂಟ್. ಇವ್ ನೆನಪಿಟ್ಕೋಬೇಕು. ಅಂದ್ರೆ ನಾನ್ ಅಬ್ಸಲ್ಯೂಟ್ ಅಂದ್ರೆ ಯಾರ ಕೇಳ್ತಾರ, ಹಂಗಂದ್ರೆ ಏನಪ್ಪಾ ಅಂತ ಕೇಳ್ತಾರ, ವಾಪಸ್ ಹೇಳ್ಬೇಕು ನೀ. ಹೌದಾ, ಒಂದು ಎಕ್ಸಾಂಪಲ್ ಕೊಟ್ಟೈತಲ್ಲ, ಅವು 100% ಕೊಟ್ಟಿಲ್ಲ ಅವರು. ಅದ್ರಲ್ಲಿ ಕೆಲವೊಂದ ಅಪವಾದಗಳು ಅಂತಾರೆ, ಗೊತ್ತಾ? ಅಪವಾದ ಎಕ್ಸ್ಕ್ಯೂಸ್ಗಳು ಅಂತಾರಲ್ಲ, ಎಕ್ಸ್ಕ್ಯೂಸ್ ಅಂತ ಕೆಲವೊಂದು ಅಪವಾದಗಳು ಕಂಡು ಬರ್ತಾವ ಅದ್ರಲ್ಲಿ. ಅಂದ್ರೆ ನಿನಗೆ ಸಮಾನ ಅವಕಾಶ ಕೊಡ್ತೀವಿ ನಾವು, ಆದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳದಾವ್, ಕೆಲವೊಂದು ಕಂಡೀಷನ್ಸ್ಗಳದಾವ್. ಹೌದಾ, ಆ ಕಂಡೀಷನ್ಸ್ಗಳೇ ನಾನ್ ಅಬ್ಸಲ್ಯೂಟ್ ಅಂತ ಕರಿತೀವಿ. ಕಂಡೀಷನ್ಸ್ಗಳೇ ನಾನ್ ಅಬ್ಸಲ್ಯೂಟ್. ರೈಟ್. ಬೇಸಿಕ್ ಕ್ವಶನ್ ಏನ್ ಗೊತ್ತಾ? ಈ ಫಂಡಮೆಂಟಲ್ ಮೂಲಭೂತ ಹಕ್ಕುಗಳ ರಕ್ಷಕತೆ ಯಾರು ಕರೀತಾರ? ಸಿಂಪಲ್, ಇವೆಲ್ಲ ಬೇಸಿಕ್ ಕ್ವಶನ್. ಬಟ್ ಇಂಥವೆಲ್ಲ ಕ್ವಶನ್ಗಳು ಬರಾತಿಲ್ಲ ಈಗ. ಇದನ್ನ ಬರೀ ಪದೇ ಪದೇ ಕ್ವಶನ್ ಕೇಳಿದ ಅವಾಗ PC ಕ್ವಶನ್, ಪ್ರತಿ ಎಕ್ಸಾಮ್ ಕ್ವಶನ್ ಅದು. ಮೂಲಭೂತ ಹಕ್ಕುಗಳ ರಕ್ಷಕ ಯಾರಂತೇಳಿ, ಯಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್. ಈ ನೆಕ್ಸ್ಟ್ ಈ ರಿಟ್ಸ್ ಅಂತ ಬರ್ತಾವ, ರಿಟ್ಸ್ ಬರ್ತಾವ. ಅದು ಕ್ವಶನ್ ಏನಿಲ್ಲ, ಹೆಚ್ಚಿಗೆದಕ್ಕೆ ಏನದನ್ನ ಹೆಚ್ಚಿಗೆದಕ್ಕೆ ಏನ್ ಫಸ್ಟ್ ಎಷ್ಟು ರಿಟ್ಸ್ ಗಳದ ನಮ್ಮಲ್ಲಿ? 5. ಹೌದಾ, ಈ ರಿಟ್ಸ್ ಅಂತ ಹೇಳ್ಬೇಕು. ರಿಟ್ಸ್ ಅದಲ್ಲ, ಈ ರಿಟ್ಸ್ ನಮ್ಮ ಸಂವಿಧಾನದ ಎಷ್ಟನೇ ಆರ್ಟಿಕಲ್ ಮೆನ್ಷನ್ ಮಾಡಿದಾರೆ? ಎಷ್ಟೇ? 32ನೇ ಆರ್ಟಿಕಲ್ದಾಗ ಮೆನ್ಷನ್ ಮಾಡಿದಾರೆ. ರೈಟ್. ಅರ್ಥ ಟೈಪ್ ಕಾನ್ಸೆಪ್ಟ್ ಅರ್ಥ. ನಮ್ಮ ಸಂವಿಧಾನದ ಎಷ್ಟನೇ ಆರ್ಟಿಕಲ್ದಾಗ ಮೆನ್ಷನ್ ಮಾಡಿದಾರೆ ಅಂದ್ರೆ 32ನೇ ಆರ್ಟಿಕಲ್. ನೆಕ್ಸ್ಟ್ ಈ ರಿಟ್ಸ್ ಗಳನ್ನ ಹೈಕೋರ್ಟ್ ಹೊರಡಿಸೋದು ಯಾವ ಆರ್ಟಿಕಲ್ ಮುಖ ಹೊರತೈತೆ? 220 ಕಾನ್ಸೆಪ್ಟ್ ಗೊತ್ತಾಯ್ತು. ಹೊರಡಿಸೋದು 226 ಹೈಕೋರ್ಟ್. ಬಟ್ ರಿಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದು 32ನೇ ಆರ್ಟಿಕಲ್. ರೈಟ್ ಐತಿ. ಎಕ್ಸಾಮ್ ಕನ್ಫ್ಯೂಷನ್ ಮಾಡ್ತಾರೆ, ಫಸ್ಟ್ ಆಪ್ಷನ್ 32 ಕೊಡ್ತಾನೆ ಅಲ್ಲಿ. ರೈಟ್. ಬಟ್ ಮೆನ್ಷನ್ ಮಾಡಿದ್ದು 32. ಹೊರಡಿಸೋದು ಏನಪ್ಪಾ ಅಂದ್ರೆ ಹೈಕೋರ್ಟ್ 226. ಈ ನೆಕ್ಸ್ಟ್ ಈ ಅದು ರಿಟ್ಸ್ ಗಳನ್ನ ಹೊರಡಿಸೋದು ಯಾರು? ಸುಪ್ರೀಂ ಕೋರ್ಟ್. ಎಷ್ಟನೇ ಆರ್ಟಿಕಲ್? 130. ಮತ್ತೆ ಯಾಕೆ ಸೌಂಡ್ ಕಡಿಮೆ ಆಯ್ತು? ಬೇಸಿಕ್ ಕ್ವಶನ್ ಇವೆಲ್ಲ ಗೊತ್ತಿರ್ಬೇಕಲ್ಲ ನಿಮ್ಗ. 139. ಅರ್ಧಪಿ 3 ಆರ್ಟಿಕಲ್ ಬರ್ತಾವ ಇಲ್ಲಿ. ಒಂದು 32, ಒಂದು 139, ಒಂದು 260, 226 ಹೈಕೋರ್ಟ್, 139 ಸುಪ್ರೀಂ ಕೋರ್ಟ್, 32 ಮೆನ್ಷನ್ ಮಾಡ್ಯಾರ. ರೈಟ್. ಇನ್ನ ಈ ರಿಟ್ಸ್ ಹೊಡ್ಸುವಂತ ಅಧಿಕಾರ ಸುಪ್ರೀಂ ಕೋರ್ಟ್ ಜಾಸ್ತಿ ಆಯ್ತು, ಹೈಕೋರ್ಟ್ ಜಾಸ್ತಿ ಆಯ್ತು? ಯಾಕೆ ಸೈಲೆಂಟ್ ಅದ್ರಿ? ಮತ್ತೆ ಇದೆಲ್ಲ ಬೇಸಿಕ್ ನಾಲೆಜ್ ಗೊತ್ತಿರ್ಬೇಕು ಇದೆಲ್ಲ. ಹೌದಾ, ನೋಡ್ರಿ, ರಿಟ್ಸ್ ಹೊಡ್ಸುವಂತ ಅಧಿಕಾರ ಜಾಸ್ತಿ ಇರೋದಪ್ಪ ಅಂದ್ರೆ ಹೈಕೋರ್ಟ್ಗೆ. 2 ಕಾನ್ಸೆಪ್ಟ್ ಬರ್ತಾವ ಇಲ್ಲಿ, ಹೇಳ್ತೀನಿ ಕೇಳ್ರಿ. ಸುಪ್ರೀಂ ಹೊಡ್ಸುವಂತ ರಿಟ್ಸ್ ಅನ್ನು ಹೊಡ್ಸುವಂತ ಅಧಿಕಾರ ಅತಿ ಹೆಚ್ಚು ಇರೋದು ಯಾರಪ್ಪ ಅಂದ್ರೆ ಹೈಕೋರ್ಟ್ಗೆ. ರೈಟ್. ಬಟ್ ಏನಪ್ಪಾ ಅಂದ್ರೆ ಏರಿಯಾ ಅಂತ ಬಂದಾಗ, ಹೌದಾ, ಅತಿ ಹೆಚ್ಚು ರಿಟ್ಸ್ ಅನ್ನು ಹೊಡ್ಸುವಂತ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ. ಹೆಂಗದು ಎಕ್ಸಾಂಪಲ್ ಕೊಟ್ಟು ತಿಳ್ಕೋದಾದ್ರೆ, ಈಗ ನಾನು ನನ್ನ ಬೆಂಗಳೂರು ಅಂತ ತಿಳ್ಕೊಡ್ರಿ. ಹೌದಾ, ಅದನ್ನ ಕರ್ನಾಟಕದ ಅಂತ ತಿಳ್ಕೊಡ್ರಿ. ಹೌದಾ, ನನಗೊಂದು ಏನಪ್ಪಾ ಅಂದ್ರೆ ನನಗೂ ಅನ್ಯಾಯ ಆಗೈತೆ. ಹೌದಾ, ನಾನು ಕರ್ನಾಟಕ ಹೈಕೋರ್ಟ್ಗೆ ಹೋಗ್ಬೇಕು, ನಮ್ಮ ಪಕ್ಕ ಇರ್ತಕ್ಕಂಥ ಮಹಾರಾಷ್ಟ್ರ ಹೈಕೋರ್ಟ್ಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕ್ರಿ? ಫಸ್ಟ್ ಎಲ್ಲಿ ಹೋಗ್ಬೇಕು? ಕರ್ನಾಟಕ ಹೈಕೋರ್ಟ್ಗೆ ಹೋಗ್ಬೇಕು. ಹೌದಾ, ಈ ನೆಕ್ಸ್ಟ್ ಕರ್ನಾಟಕದ ಇರ್ತಕ್ಕಂಥ ಜನ ಕರ್ನಾಟಕಕ್ಕೆ ಮಾತ್ರ ಹೋಗಕ್ ಅವಕಾಶ ಐತೆ. ಆ ಹೈಕೋರ್ಟ್ಗೆ ಏರಿಯಾ ಅಂತ ಬಂದಾಗ ಕಡಿಮೆ ಐತೆ ಹೈಕೋರ್ಟ್ಗೆ. ಕಾನ್ಸೆಪ್ಟ್ ಅರ್ಥಾಯ್ತು? ಏರಿಯಾ ಅಂತ ಬಂದಾಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನ ಅಷ್ಟ ಹೋಗ್ಬೇಕಾಗಿರೋದಿಲ್ಲಪ್ಪ ಅಂದ್ರೆ ಕರ್ನಾಟಕ ಹೈಕೋರ್ಟ್ಗೆ. ಅಂದ್ರೆ ಏರಿಯಾ ಅಂತ ಬಂದಾಗ ಅತಿ ಕಡಿಮೆ ಇರೋದು ಹೈಕೋರ್ಟ್ಗಳಿಗೆ. ಅದೇ ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ಗಪ್ಪ, ಈಗ ಕರ್ನಾಟಕದವ್ರು ಹೋಗ್ತಾರ, ಮಹಾರಾಷ್ಟ್ರದವ್ರು ಹೋಗ್ತಾರ, ಮುಂಬೈದವ್ರು ಹೋಗ್ತಾರ, ಎಲ್ಲ ಕಡೆ ಹೋದವ್ರು ಹೋಗ್ತಾರಲ್ಲ. ಅಂದ್ರೆ ಏರಿಯಾ ಅಂತ ಬಂದಾಗ ಅತಿ ಹೆಚ್ಚು ರೀಚ್ ಹೊಡ್ಸೋದು ಪವರ್ ಯಾರಿಗೈತಿ? ಸುಪ್ರೀಂ ಕೋರ್ಟ್ಗೆ ಐತಿ. ಇದು ನೆಕ್ಸ್ಟ್ ಈ ಫಂಡಮೆಂಟಲ್ ರೈಟ್ಸ್. ಹೌದಾ, ಈ ಫಂಡಮೆಂಟಲ್ ರೈಟ್ಸ್ ಮತ್ತೆ ಲೀಗಲ್ ರೈಟ್ಸ್, ಇವೆಲ್ಲ ರೈಟ್ಸ್ ಬರ್ತಾವಲ್ಲ. ಈ ರೈಟ್ಸ್ ಗಳಿಗೆ ರಿಟ್ಸ್ ಅನ್ನು ಹೊಡ್ಸೋಂತ ಅಧಿಕಾರ ಅತಿ ಹೆಚ್ಚು ಯಾರಿಗೈತೆ? ಹೈಕೋರ್ಟ್ಗೆ ಐತಿ. ಬಟ್
ಸುಪ್ರೀಂ ಕೋರ್ಟ್ ಇಲ್ಲಿ ಕಡಿಮೆ ಐತಿ. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ಎಫೆಕ್ಟ್ ಆದ್ರೆ ಮಾತ್ರ ಏನಪ್ಪಾ ಅಂದ್ರೆ ರೈಟ್ಸ್ ಹೊಡಿಸ್ತಾರ ಅವರು. ಅದು ಬೇಸಿಕ್ ಇದೆಲ್ಲ, ಇದು ಗೊತ್ತಿರ್ಬೇಕು ನನಗೆ. ಫಂಡಮೆಂಟಲ್ ರೈಟ್ಸ್ ಎಫೆಕ್ಟ್ ಆತಂದ್ರೆ ಓನ್ಲಿ ರಿಟ್ಸ್ ಅನ್ನು ಹೊಡ್ಸೋದು ಯಾರು? ಸುಪ್ರೀಂ ಕೋರ್ಟ್. ಅದಕ್ಕೆ ಅವ್ರಿಗೆ ರೈಟ್ಸ್ ಗಳಂತ ಬಂದಾಗ ಅಧಿಕಾರ ಕಡಿಮೆ ಐತೆ ಅವ್ರಿಗೆ. ಬಟ್ ಹೈಕೋರ್ಟ್ ಅವ್ರಿಗೆ ರೈಟ್ಸ್ ಅಂತ ಬಂದಾಗ ಸುಪ್ರೀಂ ಯಾವ್ದೋ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂಗೂ ರೇಟ್ ಹೊಡ್ಸೈತಿ, ಮತ್ತೆ ಲೀಗಲ್ ರೈಟ್ಸ್ ಬಂದಾಗೂ ರೇಟ್ಸ್ ಅನ್ನು ಹೊಡ್ಸೈತಿ. ಅದಕ್ಕೆ ಇಲ್ಲಿ ಜಾಸ್ತಿ ಐತೆ ಅವ್ರಿಗೆ. ಅಲ್ಲ ತಪ್ಪಿ. ಏರಿಯಾ ಅಂತ ಬಂದಾಗ ಹೆಚ್ಚು ಯಾರಿಗೈತಿ? ಸುಪ್ರೀಂ ಕೋರ್ಟ್. ಏರಿಯಾ ಅಂತ ಬಂದಾಗ ಕಡಿಮೆ ಯಾರಿಗೈತಿ? ಹೈಕೋರ್ಟ್. ಇನ್ ನೆಕ್ಸ್ಟ್ ಹಕ್ಕುಗಳಂತ ಬಂದಾಗ, ಮೂಲಭೂತ ಹಕ್ಕುಗಳಂತ ಬಂದಾಗ ಅತಿ ಹೆಚ್ಚು ಯಾರಿಗೈತಿ? ಯಾರಿಗೆ? ಹಕ್ಕುಗಳಂತ ಬಂದಾಗ ಅತಿ ಹೆಚ್ಚು ಯಾರಿಗೈತೆ? ಹೈಕೋರ್ಟ್ಗೆ ಐತಿ. ಕ್ಲಾರಿಟಿ ಗೊತ್ತು, ಎಕ್ಸಾಂಪಲ್ ಕೊಟ್ಟು ಹೇಳಕೈತಿ ನಿನಗೆ. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂಗೂ ರಿಟ್ ಹೊಡಿಸ್ತಾರ, ಮತ್ತೆ ಕಾನೂನು ಹಕ್ಕುಗಳು ಬಂದಾಗೂ ರಿಟ್ ಹೊಡಿಸ್ತಾರ ಹೈಕೋರ್ಟ್ದವ್ರು. ಬಟ್ ಹಕ್ಕುಗಳಂತ ಬಂದಾಗ ಅತಿ ಕಡಿಮೆ ಯಾರಿಗೈತಿ? ಸುಪ್ರೀಂ ಕೋರ್ಟ್. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ಅಸೆಸ್ ಹೊಡಿಸ್ತಾರ ಅವರು, ಅಸೆಸ್ ಹೊಡಿಸ್ತಾರ. ಕ್ಲಾರಿಟಿ ತಪ್ಪಿ. ಅದು ಸಂಬಂಧಪಟ್ಟಂಗಿಲ್ಲಿ ಎಕ್ಸಾಮ್ ಕೊಡ. ಇನ್ನೆಷ್ಟು ಈ ಫಂಡಮೆಂಟಲ್ ರೈಟ್ಸ್ ಗಳದಾವಲ್ಲ, ಇವು ಎಷ್ಟನೇ ಆರ್ಟಿಕಲ್ ಎಷ್ಟನೇ ಆರ್ಟಿಕಲ್ ಬರ್ತಾವ್ರಿ? 12ರಿಂದ 35. 12ರಿಂದ 35. ಅದು 12ರಿಂದ 35. ಇವ್ನು ಹೇಳ್ಬೋದನ? ಕೇಳಿದ್ರೆ ಹೇಳ್ಬೋದಾ? ಇವ್ನ ಎಲ್ಲ ಬಾಯಿ ಹೊಡಿಬೇಕು ಕುತ್ಕೊಂಡು ನೀವು ಎಕ್ಸಾಮ್. ಹೌದಾ? ಒಂದ್ಸಲ ಡಿಸೈಡ್ ಮಾಡೋಣ. ರೈಟ್. ಅದಕ್ಕಿಂತ ಮುಂಚೆ ಈ ರಿಟ್ಸ್ ಬಗ್ಗೆ ಪದೇ ಪದೇ ಎಕ್ಸಾಮ್ ಆಗಿರೋದು. ಹೌದಾ? ರಿಟ್ಸ್ ಎಷ್ಟು ಅದಾವ ಅಂತ ಹೇಳಿದ್ರು? 5. ಒಂದೇದು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸೆರ್ಚಿಯೋರಿ, ಹೌದಾ, ಕೋ ವಾರೆಂಟ್, ಮತ್ತೆ ಪ್ರೊಹಿಬಿಷನ್. ಇವೆ ಸ್ವಲ್ಪ ಎಷ್ಟು? ಹೌದಾ? ನಿಮ್ಗೆ ಗೊತ್ತಿರೋ ಡಿಸೈಡ್ ಮಾಡ, ಗೊತ್ತಿರೋದು ಆಮೇಲೆ ಹೇಳ್ತೀನಿ. ರೈಟ್. ಈಗ ಅದು ಹೇಬಿಯಸ್ ಕಾರ್ಪಸ್ ಏನ್ ಹೇಳ್ತೈತಿ? ಅದು ಯಾವುದೇ ವ್ಯಕ್ತಿಯನ್ನ, ಹೌದಾ, ಬಂದಲ್ಲಿಟ್ಟಾಗ 24 ಗಂಟೆ ಒಳಗಡೆನೆ ಏನಪ್ಪಾ ಅಂದ್ರೆ ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡ್ಬೇಕು. ಎಕ್ಸ್ಕ್ಲೂಡಿಂಗ್ ಟ್ರಾವೆಲಿಂಗ್ ಟೈಮ್ ಅನ್ನು ಬಿಟ್ಟು. ನೀ ಬೆಂಗಳೂರಿಗೆ ಹೋದ ಅವನ ಇಲ್ಲಿ ಅರೆಸ್ಟ್ ಮಾಡಿರ್ತೀರಿ ಅವನ. ಹೌದಾ? ಅವ್ನು ಬೆಂಗಳೂರಿಗೆ ಹೋಗಿ ನೀವೇನಪ್ಪಾ ಅಂದ್ರೆ ಅಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಾಗಿರ್ತೈತಿ. ಬೆಂಗಳೂರಿಗೆ ಹೋಗಕ ಒಂದಿನ ಟೈಮ್ ಬೇಕು. ಅದು ಒಂದು 12 ಗಂಟೆ ಟೈಮ್ ಬೇಕು. ಆ 12 ಗಂಟೆ ಟೈಮ್ ಇನ್ನು 12 ಗಂಟೆ ಆಟ ಉಳಿತಂತಲ್ಲ, ಆ ಟ್ರಾವೆಲಿಂಗ್ ಟೈಮ್ ಅನ್ನ ಎಕ್ಸ್ಕ್ಲೂಡ್ ಮಾಡಿ 24 ಗಂಟೆ ಒಳಗೆ ಕೊಡ್ಬೇಕು. 24 ಕೊಡ್ಬೇಕು. ರೈಟ್. ಒಂದೇದು ಹೇಬಿಯಸ್ ಕಾರ್ಪಸ್. ಇನ್ನೆಷ್ಟು ಆಮೇಲೆ ಏನಪ್ಪ ಅಂದ್ರೆ ಮ್ಯಾಂಡಮಸ್. ಏನ್ ಮ್ಯಾಂಡಮಸ್ ಹೇಳೈತಿ? ಏನ್ ಮಾಡಿದ್ರೆ ಏನ್ ಪರಮಾದೇಶ? ಬಾಯ ಹೊಡಿಬೇಡ ಎಕ್ಸಾಮ್ ದಾಗ ಕನ್ಫ್ಯೂಸ್ ಅಂದ್ರೆ ಆದೇಶ ಹೊಡ್ಸೋದು, ಹಂಗಲ್ಲ. ಹೌದಾ? ಅದನ್ನ ಏನ್ ಮಾಡ್ಬೇಕು? ಎಕ್ಸಾಂಪಲ್ ಥ್ರೂ ನೀನ್ ನೆನಪಿಟ್ಕೋಬೇಕು. ಎಕ್ಸಾಮ್ ಹಾಲಲ್ಲಿ ಹೆಂಗ್ ಬೇಕಾದ ಮಾಡಿ ಗೊತ್ತಾಗುತ್ತೆ. ಹೌದಾ? ಮ್ಯಾಂಡಮಸ್ ಅಲ್ಲ. ಮ್ಯಾಂಡಮಸ್ ಅಂದ್ರೆ ಏನ್ ಗೊತ್ತಾ? ಈ ಕೆಲವೊಂದು ಕೇಸ್ಗಳನ್ನ ಹೈಕೋರ್ಟ್ಗೆ ಸಂಬಂಧಪಟ್ಟ ಕೆಲವು ಕೇಸ್ಗಳು ಇರ್ತಾವ. ಆ ಹೈಕೋರ್ಟ್ ತನ್ನ ಅಧಿಕಾರ ಮೀರಿ ಯಾವುದೇ ತೀರ್ಪನ್ನ ಕೊಡಬಾರ್ದು. ತನಗೆ ಎಷ್ಟೈತೆ ಅರ್ಥ ಕೊಡಬೇಕು. ಅದ್ ಏನಾದ್ರೂ ತನ್ನ ತೀರ್ಪನ್ನ ಮೀರಿ, ತನ್ನ ಅಧಿಕಾರವನ್ನು ಮೀರಿ ತೀರ್ಪು ಕೊಡಾಕಂದ್ರೆ ನೀ ಕೊಡಾಕ್ ಹೋಗ್ಬೇಡ ಅಂತ ಹೈಕೋರ್ಟ್ ದವರು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಆರ್ಡರ್ ಮಾಡ್ತಾರೆ. ಟು ಬಿ ಆರ್ಡರ್ ಅಂತ ಕರಿತಾರೆ. ಹೌದಾ? ಅದ್ಯಾವ್ದಪ್ಪ ಅಂದ್ರೆ ಮ್ಯಾಂಡಮಸ್. ಇನ್ನು ಸರ್ಸಿಯೋರಿ ಅಂತ ಬರೋದು. ಏನ್ ಸರ್ಸಿಯೋರಿ ಅಂದ್ರೆ? ಹಾ, ಅಲ್ಲಿ ತೀರ್ಪು ಕೊಡ್ಬೇಡ ಅಂತ ಆರ್ಡರ್ ಮಾಡತೈತಿ. ಇಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಸರ್ಸಿಯೋರಿ ಅಂದ್ರೆ ಸರಸ್ ಅಂತ ನೆನ್ಬಿಟ್ಕೋಬೇಕು. ಸರ್ಸೋದ್ ಗೊತ್ತಾ? ಸರ್ಸ್ ಬಿಡೋದ ಕಡೆ. ಹೌದಾ? ಸರ್ಸೋದ್ ಅಂದ್ರೆ ಹೈಕೋರ್ಟ್ಗೆ ಸಂಬಂಧಪಟ್ಟಂತ ಕೆಲವೊಂದು ಕೇಸ್ಗಳನ್ನ ನೀವು ನಿಮಗ ಗೊತ್ತಿತ್ತಂದ್ರೆ ಕೊಡ್ರಿ ಅದ್ರ ಬಗ್ಗೆ ತೀರ್ಪನ್ನ. ಇಲ್ಲ ಅಂದ್ರೆ ನನ್ನ ಕಡೆ ಕೊಡ್ರಿ, ನಾನು ತೀರ್ಪು ಕೊಡ್ತಂತ ಹೇಳ್ದ. ಸರ್ಸೋದ್ ಅಂತ ನೆನ್ಬಿಡ್ಬೋದು. ಸರ್ಸಿಯೋರಿ ಅಂತ ಬರೋದು. ನೆಕ್ಸ್ಟ್ ಯಾವ್ದು? ಇನ್ನೊಂದು ಯಾವ್ದು? ಕೋವಾರೆಂಟ್. ಏನ್ ಕೋವಾರೆಂಟ್ ಅಂದ್ರೆ? ಹಾ, ನೀ ಅಕ್ರಮವಾಗಿ, ನಿಮ್ಗೆ ಏನ್ ಗೊತ್ತೈತಿ? ಅಕ್ರಮವಾಗಿ ಯಾರಾದ್ರೂ ನೀವು ಸರ್ಕಾರಿ ಹುದ್ದೆ ತಗೊಂಡಿದ್ರೆ ಅವ್ರೇನಪ್ಪಾ ಅಂದ್ರೆ ನೀವು ಅವ್ರ ಮುಖಾಂತರ ನೀವೇನ್ ಮಾಡ್ಬೋದು? ಆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಏನ್ ಮಾಡೋದು? ರಿಟ್ಸ್ ಅನ್ನು ಹೊಡಿಸಬಹುದು. ಅದ್ಯಾವುದು? ಕೋವಾರೆಂಟ್. ಇನ್ನೊಂದು ಯಾವ್ದು ಹೋಯ್ತು? ಪ್ರೊಹಿಬಿಷನ್. ಏನ್ ಪ್ರೊಹಿಬಿಷನ್? ಇದೇ ಮಿಸ್ಟೇಕ್ ಮಾಡಿದ್ವಿ ನೋಡಿ ನಾವು. ಪ್ರೊಹಿಬಿಷನ್ ಅಂದ್ರೆ ಏನು? ಹಾ, ಮತ್ತ ಮಿಸ್ಟೇಕ್ ಮಾಡಿದ್ವಿ ನಾವು. ಮ್ಯಾಂಡಮಸ್ ಹೇಳ್ತೀನಿ ಗೊತ್ತಾ? ಮ್ಯಾಂಡಮಸ್ ಅಂದ್ರೆ ನೀವು ಇದನ್ ಮಾಡೋದು, ತೀರ್ಪು ಕೊಡಬೇಡ್ರಿ, ನಿಮ್ ಅಧಿಕಾರ ಅಲ್ಲ ಅಂತೇಳಿ. ಅದು ಪ್ರೊಹಿಬಿಷನ್. ಪ್ರೊಹಿಬಿಟ್ ಅಂದ್ರೆ ಏನು? ಮಾಡ್ದಂಗ್ ತಡೆಯೋದು. ಸಾರಿ, ಮೈ ಮಿಸ್ಟೇಕ್, ಕನ್ಫ್ಯೂಸ್ ಆಯ್ತು. ನಾವೇನ್ ಮ್ಯಾಂಡಮಸ್ ಹೇಳ್ತೀವಿ ಗೊತ್ತಾ? ನೀವು ನಿಮ್ ಅಧಿಕಾರ ಅಲ್ಲದು, ನೀವು ಮಾಡಕ್ ಹೋಗ್ಬೇಡ ಅಂತ ಹೈಕೋರ್ಟ್ ಹೇಳ್ತತ್ಲ, ಅದ್ಯಾವಪ್ಪ ಅಂದ್ರೆ ಪ್ರೊಹಿಬಿಷನ್. ಅದು ಪ್ರೊಹಿಬಿಷನ್. ರೈಟ್. ಇನ್ನು ಮ್ಯಾಂಡಮಸ್ ಅಂದ್ರೆ ಏನಂಗಂದ್ರ ಇನ್ನು ಹೊಡಿಪಿ. ಹಾ, ಕೇಳಿದ್ವಿ. ಹೌದಾ? ಮ್ಯಾಂಡಮಸ್ ಅಂದ್ರೆ ಏನು?
ಒಬ್ಬ ಸರ್ಕಾರಿ ಉದ್ಯಮಿ ಅಥವಾ ಉದ್ಯೋಗ ಏನ ಅಧಿಕಾರಿ ಸರ್ಕಾರದ ನೌಕರಿ ಇರ್ತಾರಲ್ಲ, ನಿಮ್ ಕೆಲಸ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಅವ್ನು ಈಗ ಟೇಕ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಹೋಗಿರ್ತೀನಿ ಸರ್ಕಾರಿ ನಮ್ಗೊಂದು ಹೊಲದ ಹಣ್ಣಿ ಪತ್ರ ಬೇಕಾಯ್ತು ಕೊಡು ಅಂತ ಹೇಳ್ತೀನಿ ಎಕ್ಸಾಂಪಲ್. ಹಂಗೆ ಅವ್ನು ಕೊಡಾಕ ನಿರಾಕರಿಸಿದಾಗ ಅವನ ವಿರುದ್ಧ ಹೊಡಿಸೋದು ರೇಟ್ ಯಾವಪ್ಪ ಅಂದ್ರೆ ಅದು ಮ್ಯಾಂಡಮಸ್. ಅರ್ಧಪಿ ಕಾನ್ಸೆಪ್ಟ್ ಅದ. ಇವು ಕನ್ಫ್ಯೂಸ್ ಆಗ್ತಾ ಎಕ್ಸಾಮ್ ಅಲ್ಲಿ ಇವ್ ನೆನ್ಬಿಡ್ಬೇಕು. ಒಂದ್ಸಲ ಹೇಳ್ಬಿಡ್ರಿ, ನಾ ಕ್ವಶನ್ ಕೇಳ್ತದೆ ಯಾವ್ದು ಅಂತ ಹೇಳ್ಬಿಡ್ರಿ. ಹೌದಾ, ಸುಪ್ರೀಂ ಕೋರ್ಟ್ ನೀವ್ ಮಾಡ್ಬೇಡ ಅಂತ ಹೇಳೋದು ಯಾವ್ದು? ಪ್ರೊಹಿಬಿಷನ್. ಬರತ್ತ ಮಾಡ್ಬಾಡ್ನಿ. ಹೌದಾ, ನೆಕ್ಸ್ಟ್ ಇರ್ತಕ್ಕಂಥ ನಮ್ ಕಡೆ ಸರ್ಸ್ ಅಂತ ಹೇಳೋದು ಸರ್ಚಿಯೋರಿ. ಹೌದಾ, 24 ಗಂಟೆ ಒಳಗಡೆ ಹೋಗಿ ಅವ್ನ ಕೋರ್ಟಿಗೆ ಸಬ್ಮಿಟ್ ಮಾಡೋದು ಹೇಬಿಯಸ್ ಕಾರ್ಪಸ್. ನೆಕ್ಸ್ಟ್ ಒಬ್ಬ ಸರ್ಕಾರಿ ನೌಕರ ತನ್ನ ಕೆಲಸ ಮಾಡಾಗ ವಿಫಲ ಆದಂದ್ರೆ ಯಾವ್ದ್ರಿ? ಮ್ಯಾಂಡಮಸ್. ಇನ್ನೊಂದು ಯಾವ್ದು ಉಳಿತು? ಕೋವಾರೆಂಟ್. ಅಂದ್ರೆ ಕೋವಾರೆಂಟ್ ಅಂದ್ರೆ ಏನ್ರಿ? ಏನದು? ಅಕ್ರಮವಾಗಿ ಸರ್ಕಾರಿ ನೌಕರಿ ಪಡ್ಕೊಂಡ್ರೆ ಯಾರಪ್ಪ ಅಂದ್ರೆ ಅದ್ರ ಬಗ್ಗೆ ಹೊಡ್ಸೋದು ಯಾವ್ದು? ಕೋವಾರೆಂಟ್. ಇಷ್ಟು ನಿಮ್ಗೆ ಗೊತ್ತ ಇನ್ಫಾರ್ಮೇಶನ್. ಇನ್ನು ನೆಕ್ಸ್ಟ್ ಒಂದು ಸ್ಟೆಪ್ ಮುಂದೆ ಹೋದಾಗ ನೆನಪಿಟ್ಟು ಹೋಗ್ಬೇಕಣೆ. ಬೇರೆ ಹೈಯರ್ ಎಕ್ಸಾಮ್ ಅಲ್ಲಿ KS ಮೇನ್ಸ್ ಫಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಈಗ ರೀಡ್ ಸಂಬಂಧಪಟ್ಟಂಗ ಅಲ್ಲಿ ಲೋಕಲ್ ಸ್ಟ್ಯಾಂಡ್ ಅಂತ ಬರ್ತೈತಿ. ಲೋಕಲ್ ಸ್ಟ್ಯಾಂಡ್ ಹೌದಾ, ಮತ್ತೆ ಲೋಕಲ್ ಸ್ಟ್ಯಾಂಡ್ ಅಂತ ಬರ್ತೈತಿ. ಏನ್ ಕ್ವಶನ್ ಕೇಳ್ತಾನೆ ಗೊತ್ತಾ? ಲೋಕಲ್ ಸ್ಟ್ಯಾಂಡ್ ಈ ಕೇಳಿ ಯಾವ್ದಕ್ ಅಪ್ಲೈ ಆಗೋದಿಲ್ಲ, ಅಪ್ಲೈ ಆಗತ್ತ ಅಂತ ಹೇಳಿ ಮತ್ತೆ ಹಂಗಂತ ತಿಳ್ಕೊಡ್ರಿ. ಲೋಕಲ್ ಸ್ಟ್ಯಾಂಡ್ ಅಂದ್ರೆ ಯಾವ ವ್ಯಕ್ತಿಗೆ ಅನ್ಯಾಯ ಆಗಿರುತ್ತಲ್ಲ, ಈಗ ಟೈಪ್ ನನ್ನ ಬಗ್ಗೆ ನನಗೆ ಅನ್ಯಾಯ ಆಗಿರ್ತೈತಪ್ಪ, ಯಾವ ವ್ಯಕ್ತಿಗೆ ಅನ್ಯಾಯ ಆಗಿರ್ತೈತಲ್ಲ ಅದೇ ವ್ಯಕ್ತಿನ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಲೋಕಲ್ ಸ್ಟ್ಯಾಂಡ್ ಅಂತ ಕರೀತಾರೆ. ಲೋಕಲ್ ಆಗಿ ನಾನ ಹೋಗಿ ನಿಲ್ಲೋದು. ಸ್ಟ್ಯಾಂಡ್ ಅಂದ್ರೆ ಏನು ಕಾನ್ಸೆಪ್ಟ್ ಇದ್ದವ್ರ ಸುಸು ಏನ್ ಮಾಡ್ಬಿಡ ಅಂದ್ರೆ, ನನಗ್ ಅನ್ಯಾಯ ಆಯ್ತಾ ನಾನು ಹೋಗಿ ಕೇಸ್ ಕೊಡ್ಬೇಕು, ಅಥವಾ ನನ್ನ ಫ್ರೆಂಡ್ಸು ಅಥವಾ ನಮ್ಮ ಅಪ್ಪ ನಮ್ಮವ್ವ ಹೋಗಿ ಇದನ್ನ ಕೊಡಕ್ ಅವಕಾಶ ಇಲ್ಲ, ಕೇಸ್ ಕೊಡಕ್ ಅವಕಾಶ ಇಲ್ಲ. ಅದಕ್ಕೆ ಲೋಕಲ್ ಸ್ಟ್ಯಾಂಡ್ ಅಂತ ಕರೀತಾರೆ. ನಾನು ಹೋಗಿ ಕೇಸ್ ಮಾಡೋದು, ನನಗೆ ಅನ್ಯಾಯ ಆಗೈತೆ ನಾನು ಹೋಗಿ ಕೇಸ್ ಮಾಡೋದು, ಬೇರೆ ಯಾರು ಹೋಗಕ್ ಅವಕಾಶ ಇಲ್ಲ. ಇಲ್ಲಿ ಏನು ಕ್ವಶನ್ ಕೇಳ್ತಾನೆ ಗೊತ್ತಾ? ಈ ಕೇಳಿ ಯಾವ 4 ಕೊಡ್ತಾನೆ ಆಪ್ಷನ್ ಅಲ್ಲಿ, ಇವ್ನ 4 ಅದಲ್ಲ ಇವ್ನು ಕೊಟ್ಟಿದ್ರಲ್ಲಿ ಯಾವ್ದಕ್ಕೆ ಲೋಕಲ್ ಸ್ಟ್ಯಾಂಡ್ ಅಪ್ಲೈ ಆಗ್ತೈತಿ, ಯಾವ್ದಕ್ಕೆ ಆಗಂಗಿಲ್ಲ ಅಂತ ಕ್ವಶನ್ ಕೇಳ್ತಾನೆ. ಈಗ ಹಿಂಗ್ ಕಾನ್ಸೆಪ್ಟ್ ಇರ್ತದೆ ಲೋಕಲ್ ಸ್ಟ್ಯಾಂಡ್ ಅಂತ ಹೇಳ್ತೇವೆ, ಕಾನ್ಸೆಪ್ಟ್ ಇರ್ತದೆ. ಈಗ ನಾ ಹೇಳ್ತೀನಿ ನಿನಗ, ನೀ ವಿಚಾರ ಮಾಡ್ಬೇಕು, ಇದಕ್ಕೆ ಅಪ್ಲೈ ಆಗತ್ತೆ ಇರುತ್ತೋ ಡಾಟ್ ಇರ್ಬೇಕಾ? ಒಬ್ರು ಆಗ್ತೈತೆ ಅನ್ನೋದು ಒಬ್ರು ಇಲ್ಲ ಅಂತ ಹೇಳ್ಬಾರ್ದು, ಯಾಕಂದ್ರೆ 2 ಆಪ್ಷನ್ ಇರ್ತಾವಲ್ಲಿ, ರೈಟ್? ಈಗ ಯಾವಪ್ಪ ಅಂದ್ರೆ ಕೋವಾರೆಂಟ್ ಮೊದಲ ಆನ್ಸರ್ ಹೇಳ್ಬಾರ್ದಂಗ ಆಗತ್ತ ಬಿಡು ಸೆಕೆಂಡ್ರಿ. ಹೌದಾ, ಈಗ ಆಗತ್ತಂದ್ರೆ ಅವರು ಅದು ಆನ್ಸರ್ ತಪ್ಪು. ಮತ್ತೆ ಅದಕ್ಕೆ ನಿಮ್ಗೆ ಸಡನ್ ಆಗಿ ಆನ್ಸರ್ ಹೇಳ್ಬೇಡ ಅಂತ ಹೇಳಿದೆ ನಿಮ್ಗೆ. ಹೌದಾ, ಲೋಕಲ್ ಸ್ಟ್ಯಾಂಡ್ ಅಂದ್ರೆ ಮೊದಲು ವಿಚಾರ ಮಾಡಿ ಏನಂತೇಳಿ. ಏನು ಮೊದಲು ಲೋಕಲ್ ಸ್ಟ್ಯಾಂಡ್ ಅಂದ್ರೆ ಸಾರಿ ಏನು ಕೋವಾರೆಂಟ್ ಅಂದ್ರೆ ಏನು ಮೊದಲ ಹೋಗಿ ಅನ್ನೋದನ್ನ ಮಾಡ್ಬೇಕು ಅಂದ್ರೆ. ಹೌದಾ, ನೀವು ಆಕೈತೆ ಅಂದ್ರೆ ಇದಾಗ ಹೌದಾ ಆಕೈತೆ ಅಂದ್ರೆ ಅದಕ್ಕೆ ಸಡನ್ ಆಗಿ ಯಾವ್ದು ಆನ್ಸರ್ ಹೇಳ್ಬಾರ್ದ್ರಿ, ಸ್ವಲ್ಪ ವಿಚಾರ ಮಾಡಿ. ಅವ್ರು ಕೋವಾರೆಂಟ್ ಅನ್ನಕತ್ತಾರ, ನಾವ್ ಆಲ್ರೆಡಿ ಕೋವಾರೆಂಟ್ ಡಿಸ್ಕಷನ್ ಮಾಡಿದೀವಿ. ಕೋವಾರೆಂಟ್ ಅಂದ್ರೆ ಏನ್ರಿ? ಸರ್ಕಾರಿ ಹುದ್ದೆ ಅಕ್ರಮವಾಗಿ ಪಡ್ಕೊಂಡ್ರೆ ಅವ್ನ ವಿರುದ್ಧ ಹೋಗಿ ರೀಟ್ ಓಡಿಸೋದು. ಈಗಪ್ಪ ನಾವೊಂದ್ ಯಾವ್ದೋ ಎಕ್ಸಾಂಪಲ್, ಒಬ್ಬ XYZ ಒಬ್ಬ ಯಾವ್ದೋ ಒಂದು ನೌಕರಿ PSI ತಿಳ್ಕೊಡ್ರಿ, ಒಂದು ಹುದ್ದೆ 80 ಲಕ್ಷ ರೂಪಾಯಿ ಕೊಟ್ಟು ಅವನು ಹೋಗಿ ನೌಕರಿ ಹಿಡಿದಾನ. ಹೌದಾ, ಹಿಡಿದಾಗ ಈಗ ನನಗೆ ಅನ್ಯಾಯ ಆಗೈತಿ, ಯಾಕಂದ್ರೆ ಎಕ್ಸಾಮ್ ಓದಾಕತ್ತೀನಿ, ಅದಕ್ಕೆ ಎಕ್ಸಾಂಪಲ್ ನನಗೆ ಅನ್ಯಾಯ ಆಗೈತಿಲ್ಲ, ನಾನ ಹೋಗಿ ಕೇಸ್ ಮಾಡ್ಬೇಕು ಅಥವಾ ನಮ್ಮ ಅಪ್ಪ ನಮ್ಮ ಹೋಗಿ ಕೇಸ್ ಮಾಡ್ಬೋದಿಲ್ರಿ? ನನ್ನ ಮಕ್ಕಳಿಗೆ ಅನ್ಯಾಯ ಆಗೈತ್ರಿ, ದುಡ್ಡನ್ನ ನೀವು ಮಾರ್ಕೊಂಡ್ರಿ ಅಂತೇಳಿ ಬೇರೆ ಯಾರೋ ಬಂದು ಹೋರಾಟಗಾರ ಬಂದು ಕೇಸ್ ಫೈಲ್ ಮಾಡ್ಬೋದಿಲ್ಲ? ಅದಕ್ಕೆ ಅಪ್ಲೈ ಆಗಂಗಿಲ್ಲ. ಅರ್ಧಪಿ ಯಾವ್ದಕ್ಕ? ಕೋವಾರೆಂಟ್. ಹೌದಾ, ಇನ್ನೊಂದು ಯಾವ್ದು ಇದು ಯಾವ್ದಪ್ಪ ಅಂದ್ರೆ ಸರ್ಚಿಯೋರಿ ಐತಲ್ಲ, ಸರ್ಚಿಯೋರಿಗೆ ಅಪ್ಲೈ ಆಗುತ್ತೋ ಇಲ್ಲೋ? ಸರ್ಚಿಯೋರಿ ಮತ್ತೆ ಇನ್ನೊಂದು ಯಾವ್ದು ಬರ್ತಲ್ಲ, ಕೋರ್ಟಿಗೆ ಸಂಬಂಧಪಟ್ಟ 2 ಬರ್ತಾವ, ಒಂದು ಸರ್ಚಿಯೋರಿ ಇನ್ನೊಂದು ಪ್ರೊಹಿಬಿಷನ್. ಸರ್ಚಿಯೋರಿ ಮತ್ತು ಪ್ರೊಹಿಬಿಷನ್ ಇವ್ 2 ಬರ್ತಾವಲ್ಲ, ಇವಕ್ಕೆ 2ಕ್ಕೂ ಅಪ್ಲೈ ಆಕ್ಕೈತೆ ಅಂತ ಹೇಳ್ಬೇಕು. ಯಾರ ಕೇಳಿದ್ರೆ ಕೋರ್ಟಿಗೆ ಸಂಬಂಧಪಟ್ಟದ್ದು 2 ಅದಾವ ಇವ, ಒಂದು ಸರ್ಚಿಯೋರಿ ಇನ್ನೊಂದು ಪ್ರೊಹಿಬಿಷನ್. ಇವ್ 2ಕ್ಕೂ ಅಪ್ಲೈ ಆಗತ್ತೆ. ಯಾಕಾಗತ್ತೆ ನೋಡ್ರಿ, ಈಗ ಯಾವುದೇ ಒಂದು ಕೇಸು ಹೈಕೋರ್ಟ್ದವರು ತನ್ನ ಅಧಿಕಾರ ಮೀರಿ ತೀರ್ಪು ಕೊಡುವಾಗ ಅದು ನಿನಗೆ ಅಧಿಕಾರಕ್ಕೆ ನಿನ್ನ ಬರಂಗಿಲ್ಲ ಅಂತ ಹೇಳುವಂತದ್ದು ಅಧಿಕಾರ ಯಾರಿಗೈತೆ? ಸುಪ್ರೀಂ ಕೋರ್ಟ್ಗೆ ಐತಿ. ಸುಪ್ರೀಂ ಕೋರ್ಟ್ ಮಾತ್ರ ಹೇಳಬೇಕು. ನಾ ಹೇಳಕ್ ಅವಕಾಶ ಐತೆ? ಹೈಕೋರ್ಟ್ ಐತಪ್ಪ ಅಥವಾ ನೀ ಯಾರೋ ಪಬ್ಲಿಕ್ ಹೇಳಕ್ ಅವಕಾಶ ಐತೆ? ನಿನ್ಗೆ ಅದು ಬರಂಗಿಲ್ಲ, ನೀ ಮಾಡ್ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಹೈಯರ್ ನ್ಯಾಯಾಲಯಗಳ ಮಾತ್ರ ಹೇಳಕ್ ಅವಕಾಶ ಐತಿ. ಅಂದ್ರೆ ಅವರೇ ಹೋಗಿ ಹೇಳ್ಬೇಕು, ಅವರೇ ಮಾತ್ರ ಹೊರಡಿಸ್ಬೇಕು. ಅದಕ್ಕೆ ಅಪ್ಲೈ ಆಗ್ತೈತೆ ನೆನಪಿಟ್ಟು. ಯಾವುದು? ಸರ್ಚಿಯೋರಿ ಮತ್ತು ಪ್ರೊಹಿಬಿಷನ್ ಇದಕ್ಕೆ ಅಪ್ಲೈ ಆಗುತ್ತದೆ.
ಯಾವ್ದಕ್ಕೆ ಅಪ್ಲೈ ಆಗಲ್ಲ? ಕೋ ವಾರೆಂಟ್ ಅಪ್ಲೈ ಆಗಂಗಿಲ್ಲ. ಕೋರ್ಟ್ ಅಪ್ಲೈ. ಇನ್ನೊಂದು ಯಾವ್ದೋ ಸರ್ಕಾರಿ ನೌಕರಿ ಯಾವ್ದದು ಮ್ಯಾಂಡಮಸ್. ಅಂದ್ರೆ ಯಾವುದೇ ಒಂದು ನನ್ನ ಕೆಲಸ ಸಂಬಂಧ ಸರ್ಕಾರಿ ನೌಕರ ಹತ್ರ ಹೋಗಿರ್ತೀನಿ, ನಾನು ಹೋದಾಗ ನನ್ ಕೆಲಸ ಮಾಡಿ ಕೊಡಂಗಿಲ್ಲ. ಮಾಡಿಕೊಳ್ಳಂಗಂದ್ರೆ ಅವ್ ಕೊಳ್ಳಂದ್ರೆ ನಾನು ಹೋಗಿ ಕೇಸ್ ಹಾಕ್ಬೇಕ್ರಿ. ಈಗ ಒಂದ್ ಇರೋ ತರಾಕ್ ಹೋಗಿ ಒಂದ್ ಕೆಲ್ಸಕ್ಕೆ ಹೋಗಿರ್ತಾರೆ, ಅವನೇ ಹೋಗಿ ಅದಕ್ಕೆ ಏನಪ್ಪಾ ಅಂದ್ರೆ ಕೇಸ್ ಮಾಡ್ಬೇಕು. ಅದಕ್ಕೆ ಅಪ್ಲೈ ಆಗುತ್ತೆ ಇಲ್ಲ ಹಂಗಂದ್ರೆ ಅಪ್ಲೈ ಆಗುತ್ತದೆ. ಅಪ್ಲೈ ಆಗುತ್ತದೆ. ಅರ್ಥ? ಇನ್ನೊಂದು ಯಾವ್ದು ಉಳಿತು? ಅದು 24 ಗಂಟೆ ಯಾವ್ದದು? ಹೇಬಿಯಸ್ ಕಾರ್ಪಸ್. ಈಗ ನೋಡ್ರಿ, ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಈ ಹೇಬಿಯಸ್ ಕಾರ್ಪಸ್ ಈಗ ನನ್ನ ಓದು ಡಿಟೆನ್ಷನ್ ಮಾಡ್ಯಾರ ಅಂತ ತಿಳ್ಕೊಡ್ರಿ. ಅಂದ್ರೆ ಓದ್ ಇಟ್ಕೊಂಡಾರ, ಇಲ್ಲಿಗಲ ಓದ್ ಇಟ್ಕೊಂಡಾರ. 24 ಗಂಟೆ ಒಳಗಡೆ ನಾನು ಓದು ಸಬ್ಮಿಟ್ ಮಾಡ್ಬೇಕು, ಬಟ್ ಮಾಡಿರಂಗಿಲ್ಲ. ಅವಾಗ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ರೀಟ್ ಸೋಡ್ಸಕ್ ಅವಕಾಶ ಇದೆ. ಹಾಗಾಗಿ ರೀಟ್ ಸೋಡ್ಸಂತ ನಾನೇ ಕೇಸ್ ಫೈಲ್ ಮಾಡ್ಬೇಕು, ಅಥವಾ ನನ್ನ ಬದ್ಲಿ ಯಾರು ಮಾಡ್ತಾರ ಹೊರಗಡೆ ಇದ್ದವ್ರು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ನಾನು ಒಳಗಿರ್ತೀನಿ, ನಾ ಹೆಂಗ್ ಫೈಲ್ ಮಾಡ್ಲಿ? ಹೌದಾ? ಹೊರಗಿನ ಫೈಲ್ ಮಾಡ್ತಾರಿಲ್ಲ, ನಮ್ಮ ಪೇರೆಂಟ್ಸು ಅಥವಾ ನನ್ನ ಫ್ರೆಂಡ್ಸು ಮಾಡ್ತಾರಿಲ್ಲ. ಹಂಗಂದ್ರೆ ಅದು ಅಪ್ಲೈ ಆಗತ್ತೋ ಆಗಂಗಿಲ್ಲ? ಆಗುವುದಿಲ್ಲ. ಕಾನ್ಸೆಪ್ಟ್ ಅರ್ಥದಪ್ಪಿ? ಅದಾಗೋದಿಲ್ಲ. ಯಾವ್ದಕ್ಕ? ಹೇಬಿಯಸ್ ಕಾರ್ಪಸ್. ಕಾನ್ಸೆಪ್ಟ್ ಮೊದಲು ಲೋಕಲ್ ಸ್ಟ್ಯಾಂಡ್ ಅಂದ್ರೆ ಏನು? ನಿನಗೆ ಅನ್ಯಾಯ ಆಗಿದ್ದನ್ನ ನೀನೇ ಪಡ್ಕೊಳ್ಬೇಕು ಹೋಗಿ. ಅದಕ್ಕೆ ಲೋಕಲ್ ಸ್ಟ್ಯಾಂಡ್ ಅಂತ ಕೇಳ್ತಾರೆ. ಯಾವ್ದಕ್ಕೆ ಅಪ್ಲೈ ಆಗುತ್ತದೆ, ಯಾವ್ದಕ್ಕೆ ಅಪ್ಲೈ ಆಗಲ್ಲ ನಿಮ್ಗೆ ಗೊತ್ತಿರ್ಬೇಕು. ಕಾನ್ಸೆಪ್ಟ್ ಬರ್ತದ? ಕಾನ್ಸೆಪ್ಟ್ ಬರ್ತದ? ಸ್ವಲ್ಪ ಏನೋ ಚೇಂಜ್ ಆಯ್ತಾ ಸ್ವಲ್ಪ ನಿಮ್ಗಿಂತ ಗೊತ್ತಿದ್ದು ಸ್ವಲ್ಪ ಆತತ್ರ ಹೊಸದ್ ಏನಾದ್ರು ರೈಟ್ ಒಂದ್ ಗೊತ್ತಿರ್. ಈಗ ನಾ ಕೇಳ್ತ ಆನ್ಸರ್ ಸಡನ್ ಆಗಿ ಹೇಳ್ಬೇಕ, ಒಬ್ರು ಇಲ್ಲ ಒಬ್ರು ಹೌದು ಅನ್ನಂಗಿಲ್ಲ. ಸ್ವಚ್ಛ ಹೇಳ್ತೀನಿ, ಹೇಳೋದು ಲೇಟ್ ಆದ್ರೂ ಪರವಾಗಿಲ್ಲ. ಹೌದಾ? ಸಡನ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಕರೆಕ್ಟ್ ಹೇಳ್ಬೇಕು. ರೈಟ್? ಸರ್ಸಿಯವರಿಗೆ ಅಪ್ಲೈ ಆಗತ್ತೋ ಆಗಂಗಿಲ್ಲೋ? ಆಗುತ್ತದೆ. ಪ್ರೊಹಿಬಿಷನ್ ಆಗತ್ತೋ ಆಗಂಗಿಲ್ಲೋ? ಆಗೈತೆ. ರೈಟ್? ಇನ್ನೆಷ್ಟು? ಕೋ ವಾರೆಂಟ್ ಆಗತ್ತೋ ಆಗಂಗಿಲ್ಲ? ಆಗಂಗಿಲ್ಲ. ಕೋ ವಾರೆಂಟ್ ಆಗಂಗಿಲ್ಲ. ರೈಟ್? ನಿನಗ ನೀನ್ ಇವ್ಯಾಲ್ಯೂಟ್ ಮಾಡ್ಕೋ, ಇಲ್ಲಿ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗೈತಪ್ಪಿ? ನಿನಗ್ ನೀ ಪ್ರೂವ್ ಮಾಡ್ಕೋಬೇಕು, ನನಗ್ ಗೊತ್ತಾಗೈತಿ ಇಲ್ಲ ಕಾನ್ಸೆಪ್ಟ್. ಇನ್ನೆಸ್ಟ್ ಆಮೇಲೆ ಹೇಬಿಯಸ್ ಕಾರ್ಪಸ್ ಆಗತ್ತೋ ಆಗಂಗಿಲ್ಲ? ಆಗಂಗಿಲ್ಲ. ಹೇಬಿಯಸ್ ಕಾರ್ಪಸ್ ಆಗಂಗಿಲ್ಲ, ಯಾಕಂದ್ರೆ ಒಳಗೆ ಓದಿಟ್ಟಿರ್ತಾವ ಆಲ್ರೆಡಿ ಅವನು. ರೈಟ್? ಇನ್ನೊಂದು ಯಾವ್ದು ಗೊತ್ತಪ್ಪಿ? ಮ್ಯಾಂಡಮಸ್. ತಗೊಂಡ್ ಬಿತ್ತಲ್ಲ, ಹೌದಾ? ಮ್ಯಾಂಡಮಸ್ ಆಗತ್ತೋ ಆಗಂಗಿಲ್ಲ? ಹೌದಾ? ಅವನೇ ಹೋಗ್. ಹೌದಾ? ಒಂದ್ಸಲ ಇವನು ಎಕ್ಸಾಮ್ ಹಾಲ್ ಅಲ್ಲಿ 3ಕ ಆಕೈತಿ, ಅವ್ ಯಾವ ಅಂತ ಗೊತ್ತಿರ್ಬೇಕು ಮಂದಿ ನಿನಗ. 3ಕ ಆಗೈತಿ, 3ಕ ಆಗಂಗಿಲ್ಲ ಅಂತ ಮತ್ತೆ ಅಲ್ಲಿ ಹೋಗಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗ್ಬಿಡೋದು. ಹೌದಾ? ಯಾವ ಆಗಂಗಿಲ್ಲ, ಯಾವ ಆಗೈತೆ. ರೈಟ್? ಕೇಳ, ನಿನಗ್ ಬಾಯಟಕ್ ಅವಶ್ಯಕತೆ ಇಲ್ಲ. ಕಾನ್ಸೆಪ್ಟ್ ಅರ್ಥ ಆದ್ರೆ ಬೇಕಾ 10 ವರ್ಷ ಬಿಟ್ಟು ಕೇಳ. ನಾ ಯಾವತ್ತು ಇನ್ನ ಓದ್ಕೊಂಡು ಬಂದಿಲ್ಲ ಇದನ್ನ ಹೇಳ್ಬೇಕಂತೇಳಿ, ಬಟ್ ಹೇಳಕತ್ತೀನಿಲ್ಲ. ಅಂದ್ರೆ ಕೆಲವೊಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ನೀವು ಎಕ್ಸಾಮ್ ಅಲ್ಲಿ ಬೇಕಾದ್ರೆ ತಿರ್ಬೇಕು ಕ್ವಶನ್ ಕೊಡ್ಲಿ, ನೀವು ಎಲಿಮಿನೇಟ್ ಮಾಡ್ತಿರಲ್ಲ. ಅದ್ರ ರೈಟ್ ಬಿಡ್ರಿ. ಈ ನೆಕ್ಸ್ಟ್ ಸ್ಟೆಪ್, ಇನ್ನೊಂದು ಸ್ಟೆಪ್ ಮುಂದೆ ಹೋದಾಗ ಏನ್ ಕ್ವಶನ್ ಕೇಳ್ತಾನಂದ್ರೆ, ಕೋ ಅಂಡ್ ಸಂಬಂಧ ಅರ್ಜಿ ಮಾಡಕತ್ತೀನಿ ನಾನು. ಕೆಲವೊಂದು ಪ್ರೈವೇಟ್ ಅವ್ರಿಗೆ ಅಪ್ಲೈ ಆಗ್ತಾವ, ಕೆಲವೊಂದು ಪ್ರೈವೇಟ್ ಅವ್ರಿಗೆ ಅಪ್ಲೈ ಆಗಂಗಿಲ್ಲ. ಹೌದಾ? ಈಗ ಸಿಂಪಲ್ ಏನಪ್ಪಾ ಅಂದ್ರೆ, ಈಗ ಗೌರ್ಮೆಂಟ್ ಜಾಬ್ ಅಕ್ರಮವಾಗಿ ಯಾವ್ದದು? ಕೋ ವಾರೆಂಟ್. ಹೌದಾ? ಕೋ ವಾರೆಂಟ್. ಈ ಕೋ ವಾರೆಂಟು ಈಗ ಟೇಕ್ ಬಂದ್ ಯಾರೋ ಒಬ್ರು XYZ ಪರ್ಸನ್ ಒಂದ್ ಯಾವ್ದೋ ಕಂಪ್ನಿ, ಪ್ರೈವೇಟ್ ಕಂಪ್ನಿ, ಇಂಫೋಸಿಸ್ ಎಲ್ಲ ಬರ್ತಾವಲ್ಲ, ಪ್ರೈವೇಟ್ ಕಂಪ್ನಿ ದುಡ್ಡು ಕೊಟ್ಟ ಒಂದು ಹುದ್ದೆ ಪಡ್ಕೊಂಡಾರ ತಿಳ್ಕೊಡ್ರಿ ನೀವು, ಅನ್ಕೊಡ್ರಿ ಹಂಗೆ. ರೈಟ್? ಅವಾಗ ಅದಕ್ಕೆ ಅವ್ರ ವಿರುದ್ಧ ನಾವು ರೀಚ್ ಹೊಡ್ಸ್ಬೋದನ್? ಕೋ ವಾರೆಂಟ್ ಹೊಡ್ಸ್ಬೋದನ್ರಿ? ಹೊಡ್ಸಾಕ್ ಬರಂಗಿಲ್ಲ. ರೈಟ್? ಅದು ಓನ್ಲಿ ಗವರ್ನಮೆಂಟ್ ಹುದ್ದೆಗಳಿಗೆ ಮಾತ್ರ ಇದು, ಗೌರ್ಮೆಂಟ್ ಹುದ್ದೆಗಳಿಗೆ ಮಾತ್ರ. ಇನ್ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ ಇಲ್ಲಿ. ಈಗ ಯಾವ್ದು? ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಐತ್ಲ ಅಂದ್ರೆ ಒಬ್ಬ ಹೋಗಿ ಇಟ್ಕೊಳ್ಳೋದು, ಗೊತ್ತಾಗಲ್ಲ ಯಾರು ಗೊತ್ತಾಗಲ್ಲ, 24 ಗಂಟೆ ಒಳಗಡೆ ನೀವು ಸಬ್ಮಿಟ್ ಮಾಡ್ಬೇಕು. ಈಗ ಒಬ್ಬ ಯಾರೋ ಇದು ಪೊಲೀಸ್ ಸ್ಟೇಷನ್ಗೂ ಅಪ್ಲೈ ಆಗ್ತೈತಿ, ಪೊಲೀಸರಿಗೂ ಅಪ್ಲೈ ಆಗ್ತೈತಿ, ಮತ್ತೆ ಈಗ ಪೊಲೀಸರು ಓದಿ ಇಟ್ಕೊಂಡಿರ್ತಾರಪ್ಪ ಅಂತ ತಿಳ್ಕೊಡ್ರಂಗೆ. ಅವ್ರು 24 ಗಂಟೆ ಒಳಗೆ ಕೋರ್ಟ್ ಹಾಜರು ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಅವ್ರ ವಿರುದ್ಧ ಹೇಬಿಯಸ್ ಕಾರ್ಪಸ್ ಹೊಡಿಸ್ತೀವಿ ನಾವು. ಈಗ ಯಾರೋ ಪ್ರೈವೇಟ್ ಅದವರು, ಪೊಲೀಸ್ ಅಲ್ಲವರು, ಗೌರ್ಮೆಂಟ್ ಅಲ್ಲವರು, ಪ್ರೈವೇಟ್ ಒಬ್ರು ವ್ಯಕ್ತಿ, ಯಾರೋ ಒಬ್ಬ ಒಂದು ಗುಂಡಾಗಳು ಇರ್ತಾರ, ಗೊತ್ತಾ? ಒಂಥರ ಇರ್ತಾರಲ್ಲ, ಹೌದಾ? ಕಿಡ್ನಾಪ್ ಮಾಡಿ ಹೋಗಿ ಇಟ್ಕೊಂಡಿರ್ತಾರ ನೋಡು, ಇಲ್ಲಿಗಲ್ ಡಿಟೆನ್ಷನ್ ಅಂತ ಕೈತಾರ ಅದಕ್ಕೆ. ಅದು ಮಾಡಿ ಸೋನಮ್ ವಾಂಗ್ಚುಕ್ ನ್ಯೂಸ್ ಆಗಕೈತಿಲ್ಲ, ಅದು ಇಲ್ಲಿಗಲ್ ಡಿಟೆನ್ಷನ್ ಮಾಡ್ಯಾರ ಅಂತೇಳಿ. ಸೊ ಆ ತರ ಯಾರೋ ಪ್ರೈವೇಟ್ ಅದವರು ಒಬ್ಬ ವ್ಯಕ್ತಿನ ಹೋಗಿ ಕಿಡ್ನಾಪ್ ಮಾಡಿ ಇಟ್ಕೊಂಡಿರ್ತಾರ ತಿಳ್ಕೊಡ್ರಂಗೆ. ಹೌದಾ? ಅವಾಗ ಅವ್ರ ವಿರುದ್ಧ ಹೊಡ್ಸ್ಬೋದು, ಹೊಡ್ಸಕ್ ಬರಂಗಿಲ್ಲ. ಮ್ಯಾಂಡಮಸ್ ಯಾವ್ದಾದ್ರು ಸಾರಿ ಹೇಬಿಯಸ್ ಕಾರ್ಪಸ್ ಹೊಡ್ಸ್ಬೋದು, ಹೊಡ್ಸಕ್ ಬರಂಗಿಲ್ಲ. ಪೊಲೀಸ್ ವಿರುದ್ಧ ಅಂತ ಹೊಡ್ಸ್ಬೋದು, ಬಿಟ್ಬಿಡ್ರಿ ಅದಕ್ಕೆ ಗೌರ್ಮೆಂಟ್ ಅವ್ರು. ಅದೇ ಪ್ರೈವೇಟ್ ಅವ್ರು ಯಾರೋ ಹೋಗಿ ಕಿಡ್ನಾಪ್ ಮಾಡಿ ಇಟ್ಕೊಂಡಿರ್ತಾರ ಹೋದ, ಅವ್ರ ವಿರುದ್ಧ ಹೊಡ್ಸ್ಬೋದು, ಹೊಡ್ಸಕ್ ಬರಂಗಿಲ್ಲ. ನಾನ್ ಕ್ವಶನ್ ಕಟ್ಟ ಆನ್ಸರ್ ಹೇಳ್ಬೇಕು, ನೀವು ಹೇಳಂಗಿಲ್ಲ. ಯಾವುದು? ಹೊಡ್ಸ್ಬೋದು, ಹೊಡ್ಸಕ್ ಬರಂಗಿಲ್ಲ. ಯಾವ್ದ್ರಿ? ಹೊರಡಿಸಬಹುದು. ಇವತ್ತಿಂದ ಯಾರು ಕೇಳಿ ಹೊಡ್ಸ್ಬೋದು ಅನ್ಬೇಕು ನೀ. ಹೌದಾ? ಏನ್ ಗೊತ್ತ್ರಿ? ಇದು ಒಬ್ಬ ವ್ಯಕ್ತಿ ಅಂದ್ರೆ ಅವ್ನ ಮೂಲಭೂತ ಹಕ್ಕ ವೈಲೇಷನ್ ಆಗತ್ತಿಲ್ಲ,
ಅವ್ನು ಕಾಶ್ಚಿತನ ಹಕ್ಕು ವೈಲೇಷನ್ ಆಗತ್ತಿಲ್ಲ. ಅಂದ್ರೆ ಈ ಹೇಬೇಸ್ ಕಾರ್ಪಸ್ ಅನ್ನೋದು ಬೋತ್ ಪ್ರೈವೇಟ್ ಅಪ್ಲೈ ಆಗೈತಿ ಮತ್ತೆ ಗೌರ್ಮೆಂಟ್ ಅಪ್ಲೈ ಆಗ್ತೈತಿ. ಪ್ರೈವೇಟ್ ಅಪ್ಲೈ ಆಗೈತಿ, ಗೌರ್ಮೆಂಟ್ ಅಪ್ಲೈ. ಅವ್ರ ನೀವು ಹೋಗಿ ಕೇಸ್ ಕೊಡಬಹುದು, ಹಿಂಗ್ ಹೋಗಿ ಇಟ್ಕೊಂಡ್ ಕೂತಾರ ನೋಡ್ರಿ ಅಂತ ಹೇಳಿ. ಅವ್ನು ಪ್ರೈವೇಟ್ ಇರ್ಲಿ ಯಾರೇ ಇರ್ಲಿ, ಗೌರ್ಮೆಂಟ್ ಇರ್ಲಿ, ಹೌದಾ, ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ಹೋಗಿ ನೀವು ಹೊಡಿಸಬಹುದು. ಇದು ಪ್ರೈವೇಟ್ ಮತ್ತು ಇದಕ್ಕೆ ಅಪ್ಲೈ. ಇವ್ ಎರಡು ನೆನ್ಪಿಟ್ಕೋರಿ, ಎರಡು ರೈಟ್ ನೆನ್ಪಿಟ್ಕೋರಿ. ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಇನ್ನೊಂದ್ ಏನ್ ಕ್ವಶನ್ ಅಂದ್ರೆ, ಈ ರಿಟ್ಸ್ ಗಳನ್ನ ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅವ್ರ ವಿರುದ್ಧ ಹೊಡೆಸಬಹುದು, ಹೊಡ್ಸಕ್ ಬರಂಗಿಲ್ಲಪ್ಪಿ. ಬರತ್ತೆ ಯಾವಾಗ ಹೊಡ್ಸಕ್ ಬರಂಗಿಲ್ಲ ಅಂದ್ರೆ ಅವ್ರು ರಾಷ್ಟ್ರಪತಿ ಹುದ್ದೆಯಲ್ಲಿ ಇದ್ದಾಗ ಹೊಡ್ಸಕ್ ಬರಂಗಿಲ್ಲ. ಬಟ್ ಅವ್ರು ರಾಷ್ಟ್ರಪತಿ ಹುದ್ದೆಯನ್ನ ಬಿಟ್ರಂದ್ರೆ, ಅಂದ್ರೆ ರಿಸೈನ್ ಮಾಡಿದ್ರೆ ಅವಾಗ ನಾರ್ಮಲ್ ಮನುಷ್ಯ ಆದಾಗ ಅವ್ರು ಹೊಡ್ಸ್ಬೋದು. ಕಾನ್ಸೆಪ್ಟ್ ಗೊತ್ತಿರ್ಬೇಕು. ನಾಳೆ ಕೇಳಿದ್ರೆ ಇದು ಹೇಳ್ಬೇಕು, ರೈಟ್. ಬಿಟ್ಟು ಬಿಡೋದ್ರ ಈ ಫಂಡಮೆಂಟಲ್ ರೈಟ್ಸ್ ಗಳನ್ನ ಹೇಳ್ಬೇಕು ನೀವು. ಇಂಪಾರ್ಟೆಂಟ್ ಇವ್ ಎಕ್ಸಾಮ್ ಹೇಳ್ತೀರಿ, ಇಂಪಾರ್ಟೆಂಟ್ ಬಾಯ್ ಹೊಡಿಬೇಕು ಅದನ್ನ, ಹೌದಾ. ನೀವು ಎಲ್ಲಿದೆಪ್ಪ ಅಂದ್ರೆ 12 ಏನ್ ಹೇಳ್ತೈತಿ, ರಾಜ್ಯ ವ್ಯಾಖ್ಯಾನ. ನೀವು ಆನ್ಸರ್ ಹೇಳ್ಬೇಕು, ಹೌದಾ. ರಾಜ್ಯ ಅಂದ್ರಲ್ಲ, ಈಗ ರಾಜ್ಯ ಮೀನ್ಸ್ ವಾಟ್? ರಾಜ್ಯ ಎಂದ್ರೆ ಏನು? ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಇವಕ್ ರಾಜ್ಯ. ರಾಜ್ಯ ಅಂದ್ರೆ ಏನು? ಹಂಗೂ ಕಂಟ್ರಿ ತೋಡ ಯೂಸ್ ಮಾಡಬಾರ್ದು. ರಾಜ್ಯ ಎಂದರೆ ಸರ್ಕಾರದಿಂದ ಫಂಡಿಂಗ್ ಪಡ್ಕೊಳ್ಳುವಂಥವು, ಸರ್ಕಾರದಿಂದ ಧನ ಸಹಾಯವನ್ನು ಪಡ್ಕೊಳ್ಳುವಂಥವು ಯಾವ ಬರ್ತದೆ? ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮುನ್ಸಿಪಾಲಿಟೀಸ್ಗಳಾಗಿರ್ಬೋದು, ಅದು ಗ್ರಾಮ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು, ಹೌದಾ, ಮತ್ತೆ ತಾಲೂಕ್ ಪಂಚಾಯತಿಗಳಾಗಿರ್ಬೋದು. ಸರ್ಕಾರದಿಂದ ಯಾವ ಫಂಡಿಂಗ್ ನ ಪಡ್ಕೊಳ್ತಾವಲ್ಲ ಅವೆಲ್ಲವನ್ನು ಒಳಗೊಂಡಿದ್ದೇ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ. ಅದು ರಾಜ್ಯ ಅನ್ನೋ ವ್ಯಾಖ್ಯಾನ. ಆ ರಾಜ್ಯ ಅನ್ನೋ ವ್ಯಾಖ್ಯಾನ ಅಂದ ತಕ್ಷಣ ಅಲ್ಲಿ ಹೋಗಿ ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ರಾಜ್ಯ ಹಿಂಗನ ಬರ್ದ್ರಿ, ಎಲ್ಲವನ್ನು ಒಳಗೊಂಡಿರ್ತದೆ. ಎಲ್ಲಾ ಸರ್ಕಾರನ ಒಳಗೊಂಡಿದೆಪ್ಪ ಅಂದ್ರೆ ರಾಜ್ಯನು. 12ನೇ ಆರ್ಟಿಕಲ್ ಹೇಳಿದ್ರೆ, ರೈಟ್. 13ನೇ ಆರ್ಟಿಕಲ್ ಹೇಳತಿ ನ್ಯಾಯಾಂಗ ವಿಮರ್ಶೆ. ಅಂದ್ರೆ ಏನಾದ್ರೂ ಈ ಫಂಡಮೆಂಟಲ್ಸ್ ವೈಲೇಷನ್ ಆದ್ರೆ ಅದ್ರ ಮುಖಾಂತರ ಕೆಲವು ಕಾಯ್ದೆಗಳನ್ನ ಮಾಡುವಂತ ಅಧಿಕಾರ ಐತಿ ಸುಪ್ರೀಂ ಕೋರ್ಟಿಗೆ. 13. ಈ ನೆಕ್ಸ್ಟ್ 14ನೇದು, ಕಾನೂನಿನ ಮುಂದೆ ಎಲ್ಲರೂ ಸಮಾನ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. 17. ಸಾರಿ 14. 15 ಏನ್ ಹೇಳುತ್ತೆ? ಬೇಗ ಹೇಳ್ಬೇಕೋಣ. ಯಾವ್ದ್ರಿ? ಜಾತಿ, ಲಿಂಗ, ಧರ್ಮ, ಮತ್ತ ಇನ್ನೊಂದು ಜನ್ಮಸ್ಥಳ. ಹೌದು, ಜನ್ಮಸ್ಥಳ ಇಲ್ಲಿ ಬರಂಗಿಲ್ಲ. 16ರ ಜನ್ಮಸ್ಥಳ ಬರ್ತೈತಿ. ಕೇಳಿಲ್ಲಿ, ಜಾತಿ, ಲಿಂಗ, ಧರ್ಮ ಇಲ್ಲಿ ಒಂದು ಬರ್ತದ, ಇವು 3 ಬರ್ತಾವ. ಒಂದ್ ಎಷ್ಟ ನೀ ಹೇಳಿದ ಕಡೆ ಜನ್ಮಸ್ಥಳ ಬರೋದು 16 ಬರ್ತದೆ. ನಾ ಮಾತಾಡ್ತೀನಿ ಆಮೇಲೆ ಅದು ಕೇಳಿ. ನೀವ್ ಹೇಳಿದ್ರೆ ನೆನಪು ಮಾಡಿ ಅಟ್ಲೀಸ್ಟ್. ಜನಾಂಗ, ಜಾತಿ, ಬಣ್ಣ ಅಥವಾ ಜಾತಿ, ಧರ್ಮ ಮತ್ತು ಬಣ್ಣ, ಲಿಂಗ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳಿದ್ರು. ಯಾವುದು? 15ನೇ ಆರ್ಟಿಕಲ್. ಇನ್ನು 16 ಅದ್ ನೆನಪು ಮಾಡಿ ಚಲೋ ಮಾಡಿರೋ ಈ ಟೈಮಲ್ಲಿ. ಇನ್ನು 16ನೇ ಆರ್ಟಿಕಲ್ ಏನ್ ಬರುತ್ತೆ ಹೇಳ್ರು ನಾನು. ಏನ್ ಹೇಳುತ್ತೆ 16 ಆರ್ಟಿಕಲ್? 15 ಅಂದ್ರೆ ಸರ್ಕಾರಿ ಏನ್ರಿ ಅದೇ 16 ಹೇಳ್ತೀನಿ, ಹೌದಾ. ಅಂದ್ರೆ ಜಾತಿ, ಲಿಂಗ, ಧರ್ಮ ಮತ್ತು ಹುಟ್ಟಿದ ಸ್ಥಳ, ಹೌದಾ, ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಸಾರ್ವಜನಿಕ ಹುದ್ದೆಗಳಲ್ಲಿ ಯಾವುದೇ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳಿದ್ರೆ, ರೈಟ್. ಕರೆದ್ರಿ ಅಂದ್ರೆ ಸಾರ್ವಜನಿಕ ಹುದ್ದೆಗಳಲ್ಲಿ ಯಾವ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳೋದು ಯಾವುದು? 16ನೇ ಆರ್ಟಿಕಲ್, ಹೌದಾ. 17ನೇ ಆರ್ಟಿಕಲ್ ಹೇಳತ್ತೆ ಅಸ್ಪೃಶ್ಯತೆ. ಇನ್ನು ಪದೇ ಕ್ವಶನ್, ಬಟ್ ಈಗ ಹೋಗಿ ಬಿಡದೆ ಅದು. 18 ಏನ್ ಹೇಳತ್ತೆ? ಬಿರುದು ಬಾವಲಿಗಳ ರದ್ದತಿ, ಹೌದಾ. ಜನ್ಮಸ್ಥಳ ಏನ್ ಗೊತ್ತಾ, ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಅಲ್ಲಿ ಮುಗಿಸೋ. 16 ಆರ್ಟಿಕಲ್ ಒಳಗಡೆ ಜನ್ಮಸ್ಥಳ ಅಂದ್ರೆ ಪ್ಲೇಸ್ ಆಫ್ ಬರ್ತ್ ಅಲ್ಲಿ ಸೇರ್ಪಡೆ ಮಾಡ್ತಾರದ್ ಒಂದ್. ಅದು ಪ್ಲೇಸ್ ಆಫ್ ಬರ್ತ್ ಮೇಲೆ ರಿಸರ್ವೇಶನ್ ಮೇಲೆ ಸರ್ಕಾರಿ ಹುದ್ದೆಗಳಲ್ಲಿ ರಿಸರ್ವೇಶನ್ ಇರ್ತಕ್ಕಂಥ ಏಕೈಕ ರಾಜ್ಯ ಯಾವ್ದಪ್ಪ ಅಂದ್ರೆ ಯಾವ್ದು? ಅಂದ್ರೆ ಆ ಪ್ಲೇಸ್ ಅಲ್ಲಿ ಯಾರು ಹುಟ್ಟುತ್ತಾರಲ್ಲ, ಆಂಧ್ರ ಪ್ರದೇಶ್. ಪ್ಲೇಸ್ ಆಫ್ ಬರ್ತ್ ಆಧಾರದ ಮೇಲೇನು ರಿಸರ್ವೇಶನ್ ಇಟ್ಟಾರಲ್ಲಿ. ನಮ್ಮಲ್ಲಿ ಪ್ಲೇಸ್ ಆಫ್ ನೀ ಎಲ್ಲಿ ಹುಟ್ಟರ ನೀನ್ ಕೊಡ್ತಾರತ್ತೆ, ಹಂಗಿಲ್ಲ. ಪ್ಲೇಸ್ ಆಫ್ ಬರ್ತ್ ಮೇಲೇನು ಏನಪ್ಪಾ ಅಂದ್ರೆ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ್. ಅದು 16ನೇ ಆರ್ಟಿಕಲ್ ಬರೋದು ಪ್ಲೇಸ್ ಆಫ್ ಬರ್ತ್. ಕಡೆ ಒಂದ್ಸಲ ಸರ್ಚ್ ಮಾಡಿ ನೋಡು. ಕೇಳ್ತಾನ ಪ್ಲೇಸ್ ಆಫ್ ಬರ್ತ್ 15ನೇ ಆರ್ಟಿಕಲ್ ಬರುತ್ತೆ, 16 ಆರ್ಟಿಕಲ್ ಬರುತ್ತೆ ಅಂದ್ರೆ 16 ಆರ್ಟಿಕಲ್ ಬರ್ತದೆ.
15 ಬರಂಗಿಲ್ಲ ಅಲ್ಲಿ, ಅದಕ್ಕೆ ಕೇಳಕೊಂತೀನಿ ಅದನ್ನ. ರೈಟ್. ಇನ್ನೆಷ್ಟು 17 18 ಏನು ಬಿರುದು ಬಾವಲಿಗಳ ರದ್ದತಿ. ಈ ಬಿರುದು ಬಾವಲಿಗಳ ರದ್ದತಿ ಎಲ್ಲರಿಗೂ ಬರ್ತಾನೆ ಇದು. ಅವಾಗ ಯಾವುದು ಸಾಹಸ ಸಿಂಹ ಮತ್ತೆ ರಾಜಾದಿರಾಜ, ರಾಜ ಮಾರ್ತಾಂಡ ಅಂತೆಲ್ಲ ಇದು ಗೊತ್ತಾ. ಅವಾಗ ಅವನಿಗೆ ಪ್ರಸ್ತುತ ರದ್ದು ಮಾಡಿಬಿಟ್ಟಾರೆ, ಅವೆಲ್ಲ ಇರಂಗಿಲ್ಲ. ಬಟ್ ಮಿಲಿಟರಿಗೆ ಸಂಬಂಧಪಟ್ಟಂಗ ಈಗ ಯಾವುದು ಜನರಲ್, ವಿಂಗ್ ಕಮಾಂಡರು, ಹೌದಾ, ಅವಿಂದವಲ್ಲ ಅವುಗಳನ್ನ ಅವಕಾಶ ಕೊಟ್ಟಿದಾರ ಅವ್ರು, ಗೊತ್ತಿಲ್ಲ ಅಷ್ಟೇ. ಉಳ್ಕಾದ್ರು ರದ್ದು ಮಾಡಿದಾರೆ. 19 ಏನೈತಿ, ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಮಾತನಾಡುವ ಹಕ್ಕು ಕೊಡೋದು. ಉಲ್ಟಾ ಅಂತ ಅನ್ನೋದು. ಒಂದ್ ಯಾವ್ದೋ ಒಂದು 16ರಾಗ ಒಂದು ಬರಂಗಿಲ್ಲಪ್ಪ, ಒಂದ್ ಯಾವ್ದೋ ಮಿಸ್ಟೇಕ್ ಅದಾ, ಹೇರ್ಲಿ. ಓಕೆ, ಅವ್ನು ನೋಡ್ಕೊಂಬಂದ್ ಹೇಳ್ತ ನಾಳೆ. ಅಷ್ಟ್ ಇದಲ್ಲಪ್ಪ, ನೀ PC ಬರಾಕತ್ತೆ ಬರಂಗಿಲ್ಲ. ಒಂದ್ ಸ್ವಲ್ಪ KS ಲೆವೆಲ್ ಮ್ಯಾಲ್ ಜಾಸ್ತಿ ಮಾಡಿರ ಅಂದ್ರ ಇಂಥವ್ ಕೇಳ್ತಾನ. ಅದು ಡಿಫ್ರೆನ್ಸ್ ಇರ್ತದೆ ಅಲ್ಲಿ. ಅದನ್ನ ನಾನು ನೋಟ್ಸ್ನಾಗ ಐತದ, ನಾಳೆ ನೋಡ್ಕೊಂಬಂದ್ ಹೇಳ್ತಾನ ಅದೇನಂತ. ಹೌದಾ, ಅದನ್ನ ಕ್ಲಾರಿಟಿ ನಾಳೆ ಬಂದ್ ಕೂಡ ಕ್ವಶನ್ ಕೇಳ್ಬೇಕು ನೀ ಅದು. ರೈಟ್. 16 15 ಒಂದು ಡಿಫ್ರೆನ್ಸ್ ಐತೆ ಅಲ್ಲಿ. ರೈಟ್. ನೆಕ್ಸ್ಟ್ ಎಷ್ಟು ಇಲ್ಲಿ ಬಂದ್ ನಾವು 19 ಏನಪ್ಪಾ ಅಂದ್ರೆ ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಮಾತನಾಡುವ ಹಕ್ಕು, ವಾಕ್ ಮತ್ತು ಸ್ವಾತಂತ್ರ್ಯದ ಹಕ್ಕು ಅಂತ ಬರ 19ನೇ. 19ರಲ್ಲಿ ಮತ್ತೆ ನೆನಪಿಟ್ಕೋಬೇಕು 1 ರಿಂದ 6 ABCDEF. ಹೌದಾ. ಒಂದೇದಪ್ಪ ಅಂದ್ರೆ ವಾಕ್ ಮಾಡಿ. ವಾಕ್ ಅಂದ್ರೆ ಏನು, ನಡೆದಾಡೋದಲ್ಲ. ಮತ್ತೆ ವಾಕ್ ಮಾಡಿ ಅಂದ್ರ, ವಾಕ್ ಅಂದ್ರೆ ಮಾತನಾಡೋದು. ಹೌದಾ, ಮಾತನಾಡೋದು. ವಾಕ್ ಮಾಡಿ ಸಭೆ ಸೇರಿ, ವಾಕ್ ಮಾಡಿ ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡೋದು. ಅಂದ್ರೆ ಅಡ್ಡಾಡೋದು ಎಲ್ಲ ಕಡೆ, ಸಂಚಾರ ಮಾಡೋದು. ಮತ್ತೆ ನೆಕ್ಸ್ಟ್ ಸಂಚಾರ ಮಾಡಿ ವಾಸ ಮಾಡೋದು, ವಾಸ ಮಾಡಿ ವ್ಯಾಪಾರ ಮಾಡೋದು, ವ್ಯಾಪಾರ ಮಾಡೋದು. ಅದ್ಲಾರ ಒಂದ್ಸಲ ಹೇಳ್ಬಿಡಪ್ಪಿ. ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವಾಸ ಮಾಡಿ ವ್ಯಾಪಾರ ಮಾಡೋದು, ವಾಸ ಮಾಡಿ ವ್ಯಾಪಾರ ಮಾಡೋದು. ಇವನ್ ಕೇಳ್ತಾನ ಎಕ್ಸಾಂಪಲ್, ಸೂಸು ಹೇಳಕತ್ತಿಲ್ಲ, ಬಾಯೆಲ್ಲ ಗಂಟ್ಲು ಉರಿಯಾಯ್ತು, ಅದ್ರ ಹೇಳಕೈತಿ. ಹೌದಾ, ಎಕ್ಸಾಮ್ಗೆ ಇಂಪಾರ್ಟೆಂಟ್, ಅದಕ್ಕೆ ಹೇಳಕೈತಿ. ಪದೇ ಅಲ್ಲಿ ಏನ್ ಮಾಡ್ತಾನ ಗೊತ್ತಾ, ABCD ಈ ಕಡೆ ಕೊಡ್ತಾನೆ, ಈ ಕಡೆ ಒಂದು ಹೊಂದಿಸಿ ಬರೀ ಕೇಳ್ತಾನ. ಇಲ್ಲಿ ಹಂಗೆ ನೋಡ ಹಂಗ ಆತರ. ರೈಟ್. 19 20 ಹೇಳತ್ತೆ ಅಪರಾಧಿಗಳ ರಕ್ಷಣೆ ಬಗ್ಗೆ. 21 ಹೇಳತ್ತೆ ಜೀವಿಸುವ ಕೇಳ. 1 ನಿಮಿಷ 20 ಬಿಟ್ಟು ಹೋಗೋದೋಡ, 20 ಬರೋಣ. ಈ ಬಾಳೆ 20 ಬರೋಣ. 20ರಲ್ಲಿ 3 ಬರ್ತಾವ, ABC. ABC ಹೇಳಲ್ಲ, ಅದ ಏನ್ ಹೇಳತ್ತೆ. ನೆಕ್ಸ್ಟ್ 3ನೇದು. ಹೌದಾ, ಅವಕ್ಕ ಕೆಲವೊಂದು ವರ್ಡ್ಗಳನ್ನ ಕೊಟ್ಟದಾರ. ಅವ್ರು ಹಂಗೆ ಲೇಮನ್ ಅಂದ್ರೆ ಹೇಳಿದ್ರು, ತಿಳ್ಕೊಂಡಿದ್ದು ಹೇಳಿದ್ರು. ಹೌದಾ. ಒಂದೇದ್ 20 ಏನ್ ಹೇಳ್ದಂದ್ರೆ ನೀವು, ಅಂದ್ರೆ ಈ ಪ್ರೆಸೆಂಟ್ ನಾವು ಇವತ್ತು ಕೇಸ್ ಮಾಡಿರ್ತಾನ ತಿಳ್ಕೊಡ್ರಿ. ಹೌದಾ, ಕೇಸ್ ಮಾಡಿದಾಗ ಅವ್ರಿಗೆ ತೀರ್ಪು ಕೊಡಾಕ 1-5-6 ವರ್ಷ ಆಗ್ತೈತಿ. ಅವ್ರ ತೀರ್ಪು ಕೊಡ್ಲಿಕ್ಕೆ 5-6 ವರ್ಷ ಆಗ್ತೈತಿ. ಬಟ್ ಅವಾಗ ಯಾವ್ದೋ ಒಂದು ಕಾಯ್ದೆ ಬೇರೆ ತಂದಿರ್ತಾರ, ತೀರ್ಪು ಕೊಡೋ ಟೈಮಲ್ಲಿ ಕಾಯ್ದೆ ಬೇರೆ ತಂದಿರ್ತಾರ. ಬಟ್ ಅವ್ನ ಕೇಸ್ ಇವಾಗ ಮಾಡಿರ್ತಾನ. ಹೌದಾ, ಇವಾಗ ಏನ್ ಕಾಯ್ದೆ ಇರತ್ತಲ್ಲ, ಅದೇ ಕಾಯ್ದೆ ಪ್ರಕಾರ ಅವ್ರಿಗೆ ಏನ್ ಕೊಡ್ಬೇಕ್ರಿ, ಶಿಕ್ಷೆನ ಕೊಡ್ಬೇಕು. ಅವಾಗ ಕೊಟ್ಟಿರ್ತಕ್ಕಂಥ ಕೊಡಬಾರ್ದು, ತೀರ್ಪು ಕೊಡೋ ಟೈಮಲ್ಲಿ ಯಾವ್ದು ತಂದು ಕೊಡಬಾರ್ದು. ಅದಕ್ಕೇನ 21-20A ಹೇಳೋದು. 20 ಇದಕ್ಕೆ ಏನ್ ಗೊತ್ತಾ, ಇದಕ್ಕೆ ಏನಂತ ಗೊತ್ತಾ, ಅವ್ರಿಗೆ ನಾವು ಹೇಳಿ ವರ್ಡ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂತ ಕರೀತಾರೆ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂತ ಕರೀತಾರೆ. ಅದ ಡಬಲ್ ಜೀವ ನೆಕ್ಸ್ಟ್ ಬರ್ತೀನಿ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂತ ಕರೀತಾರೆ. ಅಂದ್ರೆ ಪ್ರೆಸೆಂಟ್ ಏನಿಲ್ಲ ಅದನ್ನೇ ಕೊಡೋದು. ಅಂತ ಹೊಡಿಯಪ್ಪಿ ನನಗ ವಾಟ್ ಹಿಂಗ್ ಓದತ್ತೆ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂತ ಹಿಂಗ್ ಬರುತ್ತೆ ಅದು. ಹೌದಾ. ಈ ನೆಕ್ಸ್ಟ್ ಬಿ ಏನ್ ಹೇಳ್ತಂತ ಹೇಳಿ ನೀವು, ಬಿ ಏನ್ ಹೇಳ್ತಂದ್ರೆ ಒಂದು ಕೇಸ್ ಮಾಡಿದಾಗ, ಅದು 1ಕ್ಕಿಂತ ಹೆಚ್ಚು ಕೇಸ್ ಮಾಡಿದಾಗ ಅವನಿಗೆ 1ಕ್ಕಿಂತ ಹೆಚ್ಚು ಶಿಕ್ಷಣ ಕೊಡಬಾರ್ದು. ಅವನೆಲ್ಲವನ್ನು ಅಳೆದು ತೂಗಿ ಒಂದೇ ಕೇಸ್ ಕೊಡ್ಬೇಕು, ಅವನು ಒಂದೇ ಶಿಕ್ಷೆ ಕೊಡ್ಬೇಕು. ಇದಕ್ಕೆ ಇಂಗ್ಲಿಷ್ ಅಂದ್ರೆ ನೋ ಡಬಲ್ ಜಿಯೋಪಾಡಿ. ನೋ ಜಿಯೋಪಾಡಿ ಅಂದ್ರೆ 2-3 ಕೊಡೋದು. ಬಟ್ ಸಾರಿ, ಡಬಲ್ ಜಿಯೋಪಾಡಿ ಅಂದ್ರೆ 2-3 ಶಿಕ್ಷೆ ಕೊಡೋದು. ಅದಕ್ಕೆ ನೋ ಕೂಡ್ಸಂದ್ರೆ ಕೊಡಂಗಿಲ್ಲ ನಂಗೆ. ನೋ ಡಬಲ್ ಜಿಯೋಪಾಡಿ. 20B. 20C ಏನ್ ಹೇಳ್ತೈತಿ, ಅದಕ್ಕೆ ಇಂಗ್ಲಿಷ್ ಅಂತಂದ್ರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಎಂದ್ರೆ ನೋ ಸೆಲ್ಫ್, ತನ್ನ ವಿರುದ್ಧ ತಾನೇ. ನಾವೀಗ ಒಂದಿನ ಕೇಸ್ ಮಾಡಿರ್ತೀನಿಪ್ಪ, ಹೌದಾ, ಫಿಲ್ಮ್ ತೋರ್ಸಿರ ಗೊತ್ತಾ, ಅವ ತಾನ ರುಂಡ ಕಡ್ದು ಬಂದು ಹಿಂತಿದ್ ರುಂಡ ಕಡ್ದು ಬಂದು ಸ್ಟೇಷನ್ ಬಂದಿರ್ತಾನ, ನಾನ ಕಡ್ದಿದ್ದಾನ. ಬಟ್ ಹಂಗೆ ಹೇಳಕ್ ಅವಕಾಶ ಇಲ್ಲ. ರೈಟ್. ಅವರು
ಅದಲ್ಲ ಮತ್ತೆ 20/1 ಅಲ್ಲ ಅದ ಒಂದು 2 3 ನಾವು ABC ಏನಾಗೈತೆ ಬಟ್ 1 2 3 ಅದ ನೋ ಏನ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಲ್ ಅದ ಅದ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಲ್ ಅದ ತಪ್ಪಿ ಒಂದೇದು 20/1 ಅಲ್ಲಿ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ, ಎರಡನೇದಲ್ಲಿಪ್ಪ ಅಂದ್ರೆ ನೋ ಡಬಲ್ ಜಿಯೋಪಾಡಿ, ಮೂರನೇದೇನಪ್ಪ ಅಂದ್ರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್, ತನ್ನ ವಿರುದ್ಧ ತಾನೇ ಶಿಕ್ಷೆ ಕೊಡ ಹೇಳಂಗಿಲ್ಲ. ಮುಗಿತಪ್ಪ ಇದು. ಈ ನೆಕ್ಸ್ಟ್ ಬಾ 21ನೇ ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್ ನಮ್ ಎಕ್ಸಾಮ್ ಕರಿ. ಜೀವಿಸುವ ಹಕ್ಕು ಬಹಳ ಅಂತಾವ್. ಕ್ವಶನ್ ಕೇಳ್ತೀನಿ ಹೌದಾ. ಜೀವಿಸುವ ಹಕ್ಕು ಯಾವ್ದ್ರ ಬರುತ್ತೆ 21. ನೆಕ್ಸ್ಟ್ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಯಾವ್ದ್ರ ಬರುತ್ತೆ ರೈಟ್ ಟು ಪ್ರೈವಸಿ 21 ಬರ್ತದೆ. ನೆಕ್ಸ್ಟ್ ಅದಾದ್ಮೇಲೆ ರೈಟ್ ಟು ಸ್ಲೀಪ್ ಮಲ್ಕೊಳ್ಳೋದು ಒಂದು ಏನಪ್ಪಾ ಅಂದ್ರೆ ಮೂಲಭೂತ ಹಕ್ಕು ನಮ್ಮದು. ಮಲ್ಕೊಳಕತ್ರ ಯಾರು ಎಬ್ಸಂಗಿಲ್ಲ ಹೌದಾ. ಅದ ಈಗ ನೀವೇ ಹೇಳ್ಬೇಕು ಆನ್ಸರ್. ಕ್ಯೂರಿಯಾಸಿಟಿ ಬರ ಸ್ವಲ್ಪ ಏನಾದ್ರು ಓಕೆ. ರೈಟ್ ಟು ಸ್ಲೀಪ್ ಅಂದ್ರೆ ಮಲ್ಕೊಳ್ಳುವಂತ ಹಕ್ಕು. ಇದ ಯಾರ ಕೇಸ್ ಅಡಿ ಯಾರ ಪ್ರಕರಣ ಅಡಿ ಇದನ್ನ ಫಂಡಮೆಂಟಲ್ ರೈಟ್ ಅಂತ ಘೋಷಣೆ ಮಾಡ್ಯಾರ? ಎನಿಬಡಿ? ಈ ಯಾರ ಪುಟ್ಟಸ್ವಾಮಿ ರೈಟ್ ಟು ಪ್ರೈವೇಸಿ. ನೆಕ್ಸ್ಟ್ ಬರ್ತದ ಕಾಶಿ ತಂದಾಗ ಪುಟ್ಟಸ್ವಾಮಿ ರೈಟ್. ಈ ಇವ್ರ ಗೊತ್ತಾ ಯಾರ? ಇಲ್ಲ ಲೇಡೀಸ್ ಅಲ್ಲ. ಪತಂಜಲಿ, ಅದೇ ಪತಂಜಲಿ ಪ್ರಾಡಕ್ಟ್ ಬರ್ತ ಯಾರು? ರಾಮದೇವ್ ಬಾಬಾ ಗೊತ್ತಾ? ಪತಂಜಲಿ ಪ್ರಾಡಕ್ಟ್ ಈ ಯಾವ ಬರ್ತಾವಲ್ಲ ಟೂತ್ ಪೇಸ್ಟ್ ಅವೆಲ್ಲ ಬರ್ತಾವ ಗೊತ್ತಾ? ಆ ತರದ್ ಪತಂಜಲಿ ಪ್ರಾಡಕ್ಟ್ ಅಂತ ಬರ್ತಾವ. ಅದು ಯಾವ್ದದು? ಈ ರಾಮದೇವ್ ಬಾಬಾ ಅಲ್ಲ, ಈ ರಾಮದೇವ್ ಬಾಬಾ ಕೇಸರಿ. ರಾಮದೇವ್ ಬಾಬಾ ಕೇಸ್ ಅಡಿನೇ ಒಂದಿಲ್ಲ ಮಕ್ಕೊಂದಿರ್ತಾನಂತ ಎಬಿಸ್ಬಿಟ್ಟಾರ ಬಂದ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಜೋಕ್ ಮಾಡಿದೆ. ಬಟ್ ಕೇಸ್ ಅದೇ. ಬೇಕಾದ್ರೆ ಸರ್ಚ್ ಮಾಡಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಡ್ರಿ. ನಿಮ್ಗೆ ಯಾವ ಡೌಟ್ಸ್ ಇತ್ತಲ್ಲ ನಾನು ಸರ್ಚ್ ಮಾಡಿ ಹೇಳ್ತೀನಿ, ಕನ್ಫರ್ಮ್ ಮಾಡ್ಬೇಕು. ರಾಮದೇವ್ ಬಾಬಾ. ಇನ್ನು ರೈಟ್ ಟು ಪ್ರೈವಸಿ ಕಾಶಿ ತನದ ಹಕ್ಕು ಅವ್ರು ಹೇಳಿದ್ರಲ್ಲ ಯಾರಪ್ಪ ಅಂದ್ರೆ ಪುಟ್ಟಸ್ವಾಮಿ ಕೇಸ್. ರೈಟ್ ಟು ಸಮಸ್ಯೆ ಪುಟ್ಟಸ್ವಾಮಿ ಕೇಸ್. ಇನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ದವರು ಈ ಫುಟ್ಪಾತ್ ಎಲ್ಲ ಕ್ಲಿಯರ್ ಮಾಡಕತ್ತಾರಲ್ಲ, ಆಪರೇಷನ್ ಫುಟ್ಪಾತ್ ಕ್ಲೀನ್ ಅಂತ ಮಾಡಕತ್ತಾರ ಬೆಂಗಳೂರಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಕ್ವಶನ್ ಕೇಳ್ತಾನ, ಫುಟ್ಪಾತ್ ಮೇಲೆ ಅಡ್ಡಾಡೋದು ಇದು ಯಾವ ಹಕ್ಕು? ಎಷ್ಟನೇ ಆರ್ಟಿಕಲ್ ಬರ್ದತ್ ಕೇಳ್ತಾನ್ರಿ? 21ನೇ ಆರ್ಟಿಕಲ್. ಇದೊಂದು ಫಂಡಮೆಂಟಲ್ ರೈಟ್ ಘೋಷಣೆ ಮಾಡ್ರಿ ಮೊನ್ನೆ. ಅದಕ್ಕೆ ನಾವು ಕ್ಲೀನ್ ಮಾಡಕತ್ತಾರ ಫುಟ್ಪಾತ್. ರೈಟ್ 21ನೇ ಆರ್ಟಿಕಲ್. ಇನ್ನು ನೆಕ್ಸ್ಟ್ ಕೇಳ. ಈಗ ನಿನಗೆ ಆರಾಮ ಇರಂಗಿಲ್ಲ, ಫುಲ್ ಸೀರಿಯಸ್ ಆಗಿರತ್ತೆ, ಹಾರ್ಟ್ ಅಟ್ಯಾಕ್ ಆಗಿರತ್ತೆ ಇನ್ನೊಂದ್ ಸ್ವಲ್ಪ ಬಿಟ್ರೆ ಹೌದಾ. ಆ ಟೈಮಲ್ಲಿ ನೈಟ್ 12 ಗಂಟೆಗೆ ಇರತ್ತೆ, 1 ಗಂಟೆಗೆ ಇರತ್ತೆ. ಅವಾಗ ನೀನೇನಪ್ಪ ಅಂದ್ರೆ ನಾ ಯಾಕೆ ಹಿಂಗ ಜೋಕ್ ಮಾಡೋದ, ನಿನಗ್ ಸಬ್ಜೆಕ್ಟ್ ತಿಳ್ಕೊಬೇಕು. ನೀ ಫ್ಲಾಟ್ ಹೊಡಿಬಾರ್ದು. ತಿಳ್ಕೊಂಡ್ರೆ ನಿಮ್ಗೆ ನೆನಪು ಬಿಡ್ತದೆ. ನಿಮ್ಗೆ ಆರಾಮ ಇರಂಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಿರತ್ತೆ ಇನ್ನೊಂದ್ ಸ್ವಲ್ಪ ಬಿಟ್ರೆ ಅವಾಗ ನೀನಪ್ಪ ಅಂದ್ರೆ ನೈಟ್ 2 ಗಂಟೆಗೆ ಇರತ್ತೆ, ಹಾಸ್ಪಿಟಲ್ ಹೋಗ್ತೀನಿ ಕರ್ಕೊಂಡ್ಕರ ಹಾಸ್ಪಿಟಲ್ಗೆ. ಅವಾಗ ಯಾರು ಡಾಕ್ಟರ್ಸ್ ಇರಂಗಿಲ್ಲ. ಯಾಕೆ ಮನೆಗೆ ಇರ್ತಾರ, ಅವ್ರಿಗೆ ಹೆಂಡ್ರ ಮಕ್ಳು ಇರ್ತಾರ, ಅವ್ರು ಮನೆಗೆ ಇರ್ತಾರಲ್ಲ, ಅವಾಗ ಯಾರು ಇರಂಗಿಲ್ಲ. ಆವಾಗ ನೀವ್ ಅವ್ರಿಗೆ ಫೋನ್ ಹಚ್ತೀರಿ. ಫೋನ್ ಹಚ್ಚ ತಕ್ಷಣ ಅವ್ರು ಬರಂಗಿಲ್ಲ. ಬರ್ಲಿಲ್ಲ ಅಂದ್ರೆ ಅವ್ರ ವಿರುದ್ಧ ನೀವು ಕೇಸ್ ಹಾಕ್ಬೋದು. ಅಂದ್ರೆ ಗೆಟಿಂಗ್ ಮೆಡಿಕಲ್ ಫೆಸಿಲಿಟಿ ಎಟ್ ದಿ ಟೈಮ್ ಆಫ್ ಎಮರ್ಜೆನ್ಸಿ ಟೈಮ್ದಾಗ ಅಷ್ಟೇ. ಮತ್ತೆ ಯಾವಾಗ ಬೇಕಾದಾಗ ಕರೆಯಕ್ಕೆ ಅವಕಾಶ ಇಲ್ಲ. ಎಮರ್ಜೆನ್ಸಿ ಟೈಮ್ ಅಲ್ಲಿ ನೀ ಏನಾದ್ರು ಮೆಡಿಕಲ್ ಫೆಸಿಲಿಟಿ ವೈದ್ಯಕೀಯ ಸೌಲಭ್ಯ ನೀವು ಕೊಡ್ಲಿಲ್ಲ ಅಂದ್ರೆ ಅವಾಗ ಏನಪ್ಪ ಅಂದ್ರೆ ನಿಮ್ಗೆ ಅದು ಕೊಡೋದು ಫಂಡಮೆಂಟಲ್ ರೈಟ್ಸ್ ರೀ. ನೀವ್ ಅವೇನಾದ್ರು ಬರ್ಲಿಲ್ಲ ಅಂದ್ರೆ ನೀವು ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಕೇಸ್ ಹಾಕ್ಬೋದು. ಕೇಸ್ ಸ್ಟ್ಯಾಂಡ್ ಆಗುತ್ತೆ. ಅದು ನನ್ಗೆ ಟೈಮ್ ಬಾರ ಆಗೈತಿ ನಾ ಬರಂಗ್ ಅನ್ಬಾರ್ದು ಅವ್ರು ಹೌದಾ. ಕಂಪಲ್ಸರಿ ಬರ್ಬೇಕು, ಬಟ್ ಎಮರ್ಜೆನ್ಸಿ ಕೇಸ್ ಇರ್ಬೇಕು. ಅದ ಅಂದ್ರೆ ಗೆಟಿಂಗ್ ಮೆಡಿಕಲ್ ಫೆಸಿಲಿಟಿ ಎಟ್ ದಿ ಟೈಮ್ ಆಫ್ ಎಮರ್ಜೆನ್ಸಿ. ತುರ್ತು ಸಮಯದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಪಡ್ಕೋದು ಒಂದೇನಪ್ಪ ಅಂದ್ರೆ ಮೂಲಭೂತ. ಏನಾಯ್ತು ಬರತ್ತೆ?